ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಉಪಚುನಾವಣೆ ಆಗಿದ್ರೂ ಕೂಡ ಇದರ ಫಲಿತಾಂಶ ನಿರ್ಣಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರುವುದರಿಂದಾಗಿ ಅದಕ್ಕೆ ಇದೊಂಥರ ಪ್ರಿಪರೇಟರಿ ಎಕ್ಸಾಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಉಪಚುನಾವಣೆಯನ್ನ ಯಾವುದೇ ಪಕ್ಷ ಆದರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ರೈಟ್, ಬಿಜೆಪಿ ವಿಚಾರಕ್ಕೆ ಬರುವುದಾದ್ರೆ ಅಲ್ಲಿ ಟಿಕೆಟ್ ಗೊಂದಲ ಬಹುತೇಕ ಬಗೆಹರಿದಿದೆ. ಈ ನಿಟ್ಟಿನಲ್ಲಿ ವೀರಣ್ಣ ಚರಂತಿಮಠ್ ಬಾಗಲಕೋಟೆಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ, ದಾವಣಗೆರೆಯಿಂದ ಶ್ರೀನಿವಾಸ್ ಅವರು ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಗೊಂದಲ ಮುಂದುವರೆದಿದೆ. ನಾನು ಬಾಗಲಕೋಟೆ ಕ್ಷೇತ್ರವನ್ನ ಉಲ್ಲೇಖ ಮಾಡೋದಾದ್ರೆ ಮೇಟಿ ಕುಟುಂಬದ ಆಂತರಿಕ ಸಮಸ್ಯೆ ಅನ್ನೋದು ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಬಂದಿದ್ದಾರೆ. ಅವರು ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಅಲ್ಲಿ ಉಮೇಶ್ ಅವರು ಹಾಗೂ ಮಹಾದೇವಿ ಇವರಲ್ಲಿ ಟಿಕೆಟ್ ಯಾರಿಗೆ ಅನ್ನುವಂತ ಗೊಂದಲ ಹಂಗೆ ಉಳ್ಕೊಂಡಿದೆ. ಇನ್ನು ದಾವಣಗೆರೆ ಕ್ಷೇತ್ರಕ್ಕೆ ಬರೋದಾದ್ರೆ ಬಹಳ ಕುತೂಹಲವನ್ನ ಹೆಚ್ಚು ಮಾಡಿದಂತಹ ಕ್ಷೇತ್ರ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರು ಈಗಾಗಲೇ ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಬಿ ಫಾರ್ಮ್ ಕೊಟ್ಟಿಲ್ಲ ಅಂದ್ರೂ ಕೂಡ ಒಂದು ರೀತಿ ನಾಮಪತ್ರವನ್ನು ಸಲ್ಲಿಸಿರುವುದು ಕುತೂಹಲವನ್ನು ಹೆಚ್ಚು ಮಾಡಿದೆ. ಅದೇ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತಗಳನ್ನು ಹೊಂದಿರುವಂತಹ ಅದೇ ಕ್ಷೇತ್ರದಲ್ಲಿ ಸಾದಿಕ್ ಅವರು ಕೂಡ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಎಸ್ ಮಲ್ಲಿಕಾರ್ಜುನ ಕುಟುಂಬ ವರ್ಸಸ್ ಅಲ್ಪಸಂಖ್ಯಾತರು ಅಂತ ಸಂದರ್ಭದಲ್ಲಿ ನೋಡಿ, ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ಗೆ ಒಂದು ಒತ್ತಡವನ್ನು ಹೇರುವ ತಂತ್ರ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಿಮವಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. 23 ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕಡೆಯ ದಿನಾಂಕ ಆಗಿರುವುದರಿಂದಾಗಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಸೊ ಈ ಒಂದು ಚುನಾವಣೆಯ ಫಲಿತಾಂಶ ಕುತೂಹಲದ ಘಟ್ಟವನ್ನು ಖಂಡಿತವಾಗ್ಲೂ ತಲುಪುತ್ತೆ. ಯಾಕೆ ಅಂತ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, ಮುಂದಿರುವಂತಹ ಚುನಾವಣೆಗಳು. ಹಾಗಾಗಿ ಇವತ್ತಿನ ಜಿ ಸಂವಾದದಲ್ಲಿ ಇದೇ ಉಪಚುನಾವಣೆಯ ಸಮರವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ದಿವ್ಯಶ್ರೀ. ಪ್ರತಿಯೊಂದು ಉಪಚುನಾವಣೆ ಕೂಡ ಬಹಳ ಮುಖ್ಯ ಆಗುತ್ತೆ, ಗಂಭೀರವಾಗಿ ಪಕ್ಷಗಳು ಪರಿಗಣಿಸ್ತವೆ. ರಾಜ್ಯದಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆ ಆಯಿತು, ಆ ನಂತರ 3 ಉಪಚುನಾವಣೆಗಳು ಕೂಡ ನಡೀತು. ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದೆ ಕಾಂಗ್ರೆಸ್. ಆದರೆ ಈ ಸಲ ಆ ಥರದ ಲಕ್ಷಣಗಳು ಬಹುತೇಕ ಕಂಡು ಬರ್ತಾ ಇಲ್ಲ. ಯಾಕಂದರೆ ಗ್ರೌಂಡ್ ರಿಪೋರ್ಟ್ ಹಂಗೆ ಹೇಳ್ತಾ ಇದೆ. ಬಾಗಲಕೋಟೆಗೆ ತನ್ನದೇ ಆದಂತಹ ಗ್ರೌಂಡ್ ರಿಪೋರ್ಟ್ ಇದೆ, ದಾವಣಗೆರೆಗೆ ಬೇರೆಯದ್ದೇ ಆದಂತಹ ಗ್ರೌಂಡ್ ರಿಪೋರ್ಟ್ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದಾಗ, ಬಾಗಲಕೋಟೆ ಅಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು, ಅಲ್ಲಿನ ಮತ ಬ್ಯಾಂಕ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ 3 ವರ್ಷದ ಆಡಳಿತವನ್ನು ನೋಡಿರುವಂತಹ ಮತದಾರ ಪ್ರಭು ಈ ಕ್ಷೇತ್ರಗಳ ಮೂಲಕ ತನ್ನ ರಿಸಲ್ಟ್ಸನ್ನು ಖಂಡಿತವಾಗ್ಲೂ ತೋರಿಸ್ತಾನೆ. ಸೊ ಮುಂದೆ ಯಾವ ರೀತಿ ಹೆಜ್ಜೆ ತಗೊಳ್ಬೇಕು ಅನ್ನೋದು ಎರಡೂ ಪಕ್ಷಗಳಿಗೆ, ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿ ಉದಾಹರಣೆ ಆಗುತ್ತೆ ಅಥವಾ ಉತ್ತರವನ್ನು ಕೊಡುತ್ತೆ. ಎರಡೂ ಕ್ಷೇತ್ರಕ್ಕೂ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿದೆ. ಆಗಲೇ ಕ್ಲಿಯರ್ ಮಾಡಿದೆ ನಾನು, ವೀರಣ್ಣ ಚರಂತಿಮಠ್ ಹಾಗೇನೆ ಶ್ರೀನಿವಾಸ್ ಅವರು. ಬಟ್ ದಾವಣಗೆರೆದು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ, ಯಾಕಂದರೆ GM ಸಿದ್ದೇಶ್ವರ್ ಇರ್ಬೋದು, ರೇಣುಕಾಚಾರ್ಯ ಇವರ ನಡುವೆ ಒಂದು ಸ್ವಲ್ಪ ರಾಜಕೀಯ ನಡೀತಾ ಇತ್ತು. ಬಹುತೇಕ ಈಗ GM ಸಿದ್ದೇಶ್ವರ್ ಅವರ ಬಣಕ್ಕೆ ಒಂದು ಹಂತದ ಜಯ ಅಂತ ಹೇಳ್ಬಿಡ್ಬೋದು. ಯಾಕಂದರೆ ಅವ್ರ ಕಡೆಯ ಶ್ರೀನಿವಾಸ್ ಅವರು ಇಲ್ಲಿ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಆದರೆ ದಾವಣಗೆರೆಯ ಕಾಂಗ್ರೆಸ್ ವಿಚಾರಕ್ಕೆ ಬನ್ನಿ. ಇಲ್ಲಿ ನೋಡಿ, ಬಿ ಫಾರ್ಮ್ ಇಲ್ಲ, ಅಂತಿಮವಾಗಿ ಹೆಸರನ್ನು ಘೋಷಣೆ ಮಾಡಿಲ್ಲ, ಆದರೂ ಕೂಡ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾಗಿದೆ. ಒಂದು ಕಡೆ ಸಮರ್ಥ್ ಇರ್ಬೋದು, ಮತ್ತೊಂದು ಕಡೆ ಸಾದಿಕ್ ಇರ್ಬೋದು. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನು ಸಲ್ಲಿಸಿರೋದು ಕುತೂಹಲವನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಕಾಂಗ್ರೆಸ್ನ ನಿಲುವು ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ. ಬಾಗಲಕೋಟೆ ವಿಚಾರಕ್ಕೆ ಬರೋದಾದರೆ ಮೇಟಿ ಮಕ್ಕಳ ಮಧ್ಯೆ ಆಂತರಿಕವಾಗಿ ಸಮಸ್ಯೆ ಇರೋದ್ರಿಂದಾಗಿ ಅವ್ರ ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ಇದು ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಕುಟುಂಬದ ಸದಸ್ಯರ ಜೊತೆ ಮಾತಾಡಬೇಕಾದ್ರೆ ಯಾರಿಗೆ ಟಿಕೆಟ್ ಕೊಡಲಿ, ನೀವು ಅವ್ರ ಜೊತೆ ನಿಂತ್ಕೋಬೇಕು ಅಂದರೆ ಮಹಾದೇವಿ ಅವರು ನೇರವಾಗಿ ಹೇಳ್ಬಿಟ್ರು, ನೋ ಇಟ್ ಇಸ್ ಇಂಪಾಸಿಬಲ್. ಬಂಡಾಯವಾಗಿ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿರೋದ್ರಿಂದಾಗಿ ಸೂಕ್ಷ್ಮ ಹಾಗೂ ಗಂಭೀರವಾದಂಥ ಕ್ಷೇತ್ರ ಅದಾಗಿದೆ. ಮೂರುವರೆ ಕಾಂಗ್ರೆಸ್ ಅಲೆ ಇದೆ ರಾಜ್ಯದಲ್ಲಿ, ಬಹಳ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿದ್ದಾರೆ. ಈ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮೇಟಿ ಅವ್ರನ್ನೇ ತಗೊಳ್ಳೋದಾದರೂ ಅಥವಾ ನೀವು ದಾವಣಗೆರೆ ಕ್ಷೇತ್ರ ಅಂತ ಶಾಮನೂರು ಶಿವಶಂಕರಪ್ಪ ಅಂದರೂ ಕೂಡ 45 ವರ್ಷಗಳ ಅಥವಾ 40ರಿಂದ 50 ವರ್ಷಗಳ ರಾಜಕಾರಣವನ್ನು ಇವರು ಮಾಡಿದ್ದಾರೆ. ಹಾಗಾಗಿ ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಟಿಕೆಟ್
ಅಂತಿಮವಾಗಿ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಆಗಿರೋದ್ರಿಂದಾಗಿ ಕಾಂಗ್ರೆಸ್ ಅಳದು ತೂಗಿ ನಿರ್ಧಾರವನ್ನು ತಗೊಳ್ಬೇಕು. ಬಟ್ ಒಂದು ಕಾಮನ್ ಫ್ಯಾಕ್ಟರ್ ನಾವು ನೋಡ್ತಾ ಹೋಗೋಣ. ಶಾಮನೂರು ಶಿವಶಂಕರಪ್ಪನವ್ರು ಇರ್ಬೋದು, ಮೇಟಿ ಕುಟುಂಬ ಇರ್ಬೋದು, ಕುಟುಂಬ ರಾಜಕಾರಣಕ್ಕೆ ಇನ್ನೂ ಅಂಟುಕೊಂಡಿದ್ದಾರೆ. ಇನ್ನೂ ಕೂಡ ಅಂಟುಕೊಂಡಿದ್ದಾರೆ. ಸೊ ಈ ಥರ ಯಾವುದೇ ಒಬ್ಬ ಕಾರ್ಯಕರ್ತರನ್ನು ಬೆಳೆಸುವ ಹುಮ್ಮಸ್ಸಾಗಿರಲಿ ಅಥವಾ ಆ ಒಂದು ಯೋಚನೆಯನ್ನು ಕಾಂಗ್ರೆಸ್ ಮಾಡಿಲ್ಲ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ರೈಟ್, ನಾಮಪತ್ರ ಸಲ್ಲಿಕೆ ಮಾಡಿದಂತಹ ಅಭ್ಯರ್ಥಿಗಳು ಅಂದರೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಂತಹ ಅಭ್ಯರ್ಥಿಗಳು ಹಾಗೆ ಇತರರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಟ್ ಆಗ್ತೀವಿ. 100ಕ್ಕೆ 100 ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸ್ಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮೊದಲನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಗಲಕೋಟೆಯ ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಅವರು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಕನ್ನಡದಲ್ಲಿ ಉಳಿಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂಥೇಳಿ ನಾಮಪತ್ರ ಸಲ್ಲಿಸಿದ್ದೀನಿ. ಯಾಕೆ ಸರ್ ಕಾರಣ ನನಗೆ ಅಚಲವಾದಂಥ ನಂಬಿಕೆ ಪಕ್ಷದ ಮೇಲೆ. ಯಾಕಂದರೆ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ನಾನು ಮನವಿ ಪತ್ರ ಅರ್ಜಿ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ನನಗೆ ಕೊಡ್ರಿ, ನಾನು ಸ್ಥಳೀಕನಿದ್ದೀನಿ. 33-34 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ NSYದಿಂದ ದುಡಿತಾ ಬಂದಿದ್ದೀನಿ. ಅದಕ್ಕೆ ನನಗೆ ಇಲ್ಲಿ ಯಾವುದೂ ಜಾತಿ ಧರ್ಮ ಬರೋದಿಲ್ಲ. ಎಲ್ಲ ಜೊತೆ ಸಹಾನುಭೂತಿಯಿಂದ ನಾನು ನಡ್ಕೊಂಡು ಹೋಗಿದ್ದೀನಿ. ನನ್ನ ಕುಟುಂಬ ಕೂಡ ಪಕ್ಷಕ್ಕೆ ಭಾಳ ಅಜಾನುಭಾವ ಸಂಬಂಧದಿಂದ ಆ ನಂಬಿಕೆ ಮೇಲೆ ಪಕ್ಷ ಟಿಕೆಟ್ ನನಗೆ ಕೊಡ್ತದೆ ಅಂತ ಹೇಳಿ ಕೊಟ್ಟಿದ್ದೀನಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರು ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ಚಿಂತಕರಾಗಿರುವಂತಹ ಕೃಷ್ಣ B ಮರಿಯಾಂಕ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ರೈಟ್, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ದರ್ಶನ ಹೇಳಬೇಕು, ಇನ್ನೂ ಕೂಡ ಟಿಕೆಟ್ ಗೊಂದಲ ಬಗೆಹರಿದಿಲ್ಲ, ಯಾವಾಗ ಬಗೆಹರಿಸ್ತೀರಿ ಮತ್ತು ಗೆಲ್ಲುವ ವಿಶ್ವಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಗೆಲ್ಲೋ ಕಾರಣದಿಂದ ಅಳದು ತೂಗಿ ಮೇ ಬಿ ಇವತ್ತು ಸಂಜೆ ಅಥವಾ ಇನ್ನೇನು ಸಂಜೆ ಆಗೋಯ್ತು ಅಥವಾ ನಾಳೆ ಒಳಗಾಗಿ ನಮ್ಮ ಏನು 2 ಕ್ಷೇತ್ರದ ಲೀಸ್ಟು ಬರೋದಿದೆ. ಖಂಡಿತವಾಗ್ಲೂ ವಿತಿನ್ ಟುಡೇ ನೈಟ್ ಆರ್ ಟುಮಾರೋ ಸೊ ಅದನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ನೀವು ಯಾವುದು ದಾವಣಗೆರೆ ವಿಚಾರ ಇನ್ನು ಬಿ ಫಾರ್ಮ್ ಕೊಟ್ಟಿಲ್ಲ, ಆಲ್ರೆಡಿ ಅವ್ರು ಹೋಗಿ ನಾಮಿನೇಷನ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಅವಾಗ ಹೇಳ್ತಾ ಇದ್ರಿ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಯಾರಿಗೂ ಬಿ ಫಾರ್ಮ್ ಕೊಟ್ಟಿಲ್ಲ. ಆದರೆ ಒಂದು ಅವರವರ ಭರವಸೆಗಳು ಇರಬಹುದು, ನಮಗೂ ಟಿಕೆಟ್ ಸಿಗಬಹುದು ಅಂತ. ಅದರಲ್ಲಿ ನಾವೆಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವೊಂದು ಗಳಿಗೆ ಈ ಸಂದರ್ಭದಲ್ಲಿ ಹೋದರೆ ಜ್ಯೋತಿಷಿಗಳೆಲ್ಲ ಹೇಳಿರ್ತಾರೆ, ಈ ಸಂದರ್ಭ ನೀವು ಒಂದು ನಾಮಿನೇಷನ್ ಫೈಲ್ ಮಾಡಿರಿ ಅಂತ ಹೇಳ್ಬಿಟ್ಟು. ಸೊ ಅದು ಕಾಂಗ್ರೆಸ್ನ ಬಿ ಫಾರ್ಮ್ ಇಲ್ಲದೆ ಕೆಲವರು ಇವತ್ತು ಸಾಧಿಕೋರ್ಗೂ ಮುಹೂರ್ತ ಎಲ್ಲ ಇರ್ಬೋದು. ಯಾಕೆಂದರೆ ರಂಜಾನ್
ಸಂದರ್ಭ ಅಲ್ವಾ, ಅವ್ರಿಗೂ ಶುಭ ಗಳಿಗೆಗಳೇ ಇರ್ತಕ್ಕಂಥದ್ದು. ನಾಳೆ ಅವರ ರಂಜಾನ್ ಇದೆ. ಸೊ ಹಾಗಾಗಿ ಅವರು ಸಮೇತ ಅವರ ಧರ್ಮದ ಒಂದು ನಂಬಿಕೆ ಪ್ರಕಾರ ಶುಭಗಳಿಗೆ ಅಂತೇಳಿ ಅವರು ಸಲ್ಲಿಸಿರಬಹುದೇನೋ. ಒಟ್ಟಾರೆಯಾಗಿ ಇವತ್ತೇನು ಸಲ್ಲಿಸಿದ್ದಾರೆ ಸೊ ಅದು ಅವರ ವೈಯಕ್ತಿಕ ಇಚ್ಛೆ ಆಗಿದೆ. ಅದು ಯಾವುದೇ ಪಕ್ಷದ ನಿರ್ಧಾರ ಅಲ್ಲ. ಪಕ್ಷದ ನಿರ್ಧಾರ ನಮ್ಮ ದೆಹಲಿ ಹೈಕಮಾಂಡ್ ಒಂದು ಯಾರು ಸೂಕ್ತ ಅಭ್ಯರ್ಥಿ ಅಂತ ಅವರ ಆಲ್ರೆಡಿ 2 ತಿಂಗಳಿಂದನೇ ಡಿ ಕೆ ಶಿವಕುಮಾರ್ ಅವರು ಸರ್ವೆ ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದಾರೆ. ಯಾವ ಅಭ್ಯರ್ಥಿ ಕೊಟ್ಟರೆ ನಾವು ಗೆಲ್ತೀವಿ, ಯಾಕೆಂದರೆ ನಮ್ಮ ಕ್ರೈಟೀರಿಯಾ ಇರ್ತಕ್ಕಂಥದ್ದು ಗೆಲುವು ಅಷ್ಟೇ. ಮತ್ತು ನಾವು ಕ್ಷೇತ್ರದಲ್ಲಿ ಈಗ ಮತದಾರರ ಹತ್ರ ಹೋದಾಗ ನಾವು ಅವರಿಗೆ ಏನು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅಂತ ನಮ್ಮ ಹತ್ರ ಪ್ರಾಡಕ್ಟ್ ಅಂತೂ ಇದೆ ಮೇಡಮ್. ಅದೇ BJPನವ್ರು ಏನಾದರೂ ಪ್ರಾಡಕ್ಟ್ ಅಂತ ಹೋದರೆ ಹೌದಪ್ಪ ಗ್ಯಾಸ್ ಅಂತೂ ನಿಮಗೆ ಕೊಟ್ಟಿಲ್ಲ, ಗ್ಯಾಸ್ ಇಲ್ದೇ ಎಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ, ಇವತ್ತು ಪೆಟ್ರೋಲ್ ದರನ ₹2.45 ಹೆಚ್ಚಿದ್ದೀವಿ, ಇನ್ನು ವಿಮಾನದ್ದು ಟಿಕೆಟ್ ದರನ 2,500 ತನಕ ರೇಟ್ನ ಹೆಚ್ಚಿಗೆ ಮಾಡಿದ್ದೀವಿ, ಅಡುಗೆ ಮಾಡೋ ಆಯಿಲ್ ದರನ ಏನಿಲ್ಲ ಅಂದರೂ ₹30 ಹೆಚ್ಚಿಗೆ ಮಾಡಿದ್ದೀವಿ, ಪೆಟ್ರೋಲ್ ದರ ಮತ್ತು ಗ್ಯಾಸ್ ದರನ ಏನು ಕಮರ್ಷಿಯಲ್ ಗ್ಯಾಸು 165 ₹6,000 ಕೊಡ್ತೀನಿ ಅಂದರೂ ಎಲ್ಲೂ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಈ ಎಲ್ಲ ಊರಿನ ಹೋಟೆಲ್ಗಳು ಬಂದಾಗಿ ಹೋಗಿದೆ, ಜನರ ಬದುಕು ಹೈರಾಣಾಗಿ ಹೋಗಿದೆ. ಏನೂ ಇಲ್ಲ ಅದರಲ್ಲಿ. ನಮ್ದೇನಿದೆ ಮೇಡಮ್, ಗ್ಯಾಸ್ ಸಿಲಿಂಡರ್ಲ್ಲ ಇದಾವೆ, ಭಾರತದೊಳಗಡೆ ಸ್ಟಾಕ್ ಎಲ್ಲ ಬಂದಿದೆ. ಆದರೆ ಎಲ್ಲ ಸುಭಿಕ್ಷವಾಗಿ ತಮಿಳುನಾಡಿಗೆ ತಲುಪಿದಾವೆ, ಕೇರಳಕ್ಕೆ ತಲುಪಿದಾವೆ, ಅಸ್ಸಾಮಿಗೆ ತಲುಪಿದಾವೆ, ವೆಸ್ಟ್ ಬೆಂಗಾಲಿಗೆ ತಲುಪಿದಾವೆ, ಪುದುಚೇರಿಗೆ ಇಲ್ಲಿಗೆ ಬರಬೇಕಾದಂಥ ಸ್ಟಾಕ್ನ ಎಲ್ಲಿ ಅಲ್ಲಿ ಅಭಾವ ಆಯಿತು ಅಂತಂದ್ರೆ ಎಲ್ಲ ನಿಮ್ಮ ಪಾರ್ಟ್ನರ್ಸ್ ತಾನೆ ಈಗ ಹೇಳಿದ ಸ್ಟೇಟ್ಗಳೆಲ್ಲ. ಅಲ್ಲ ನಮ್ಮ ಪಾರ್ಟ್ನರ್ಸು ಸರ್ ಪೆಟ್ರೋಲಿಯಂ ಸಚಿವರು ನಮ್ಮ ಪಾರ್ಟ್ನರ್ ಅಲ್ಲ ಸರ್. ಅಲ್ಲ, ಹರ್ದೀಪ್ ಸಿಂಗ್ ಪೂರಿ ಅವರು ನಮ್ಮ ಪಾರ್ಟ್ನರ್ ಅಲ್ಲ. ಆದ್ರೆ ಇಲ್ಲಿ ಅಭಾವ ಉಂಟಾಗಿ ಅಲ್ಲಿ ಚುನಾವಣೆ ಇರೋದ್ರಿಂದ ಆ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಅವರು ಇತ್ತೀಚೆಗೆ ನಿಸ್ಸೀಮರಾಗಿದ್ದಾರೆ ಸರ್. ನೋಡಿ, ಸಬ್ಜೆಕ್ಟ್ ಡೈವರ್ಟ್ ಆಗುತ್ತೆ. ವಿ ಹ್ಯಾವ್ ಟು ಟಾಕ್ ಅಬೌಟ್ ಬೈ ಎಲೆಕ್ಷನ್. ಸಿಲಿಂಡರ್ ವರ್ಗ ಹೋಗುತ್ತೆ, ಬೇಡ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಈಗ ಸಮರ್ಥ ಅವ್ರು ಇರ್ಬೋದು, ಸಾದಿಕ್ ಅವ್ರು ಇರ್ಬೋದು, ದರ್ಶನ್ ಅವರೇ, ಇದು ಅವರವ್ರ ಶುಭಗಳಿಗೆ ಅಂತ ನಾಮಪತ್ರ ಸಲ್ಲಿಸಿದ್ರು ಕೂಡ ಏನು ಅಕ್ಕರಾಗಿದೆ, ಏನು ರೀಚ್ ಆಗಿದೆ ಜನಕ್ಕೆ ಅಂತ ನೋಡೋದಾದ್ರೆ, ಗೊಂದಲ ಇದ್ದ ಸಂದರ್ಭದಲ್ಲೇ ಈ ರೀತಿ ನಾಮಪತ್ರ ಸಲ್ಲಿಕೆ ಒಕ್ಕೊರಲ ಧ್ವನಿಯಿಂದ ಅದೇ ಶುಭ ಗಳಿಗೆಯಲ್ಲಿ ಒಂದು ಸಾದಿಕರು ಇಲ್ಲ ಸಮರ್ಥವರು ನಾಮಪತ್ರ ಸಲ್ಲಿಕೆ ಮಾಡಬೇಕಾಗಿತ್ತು. ಆದರೆ ಅದಾಗಿಲ್ಲ ಅಂದರೆ ಗೊಂದಲ ಇರೋದು ನಿಶ್ಚಿತ. ಗೊಂದಲ ಅನ್ನೋ ವಿಚಾರ ಇಲ್ಲ. ಅಲ್ಲಿ 2 ಅಂಶಗಳನ್ನ ನಾವು ತಗೊಬೇಕು. ಒಂದು, ಭಾವನಾತ್ಮಕವಾಗಿ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ತಾ ಇದ್ದಂಥ ಸೋಲೆ ಕಂಡಿಲ್ಲ ಅವರ ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ. ಇನ್ನೊಂದು, ಮುಸಲ್ಮಾನ್ ಸಮುದಾಯದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ವಾಸ ಆಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ನಾವು ಎರಡನ್ನೂ ಅಲ್ಲಗಳೆಯುವಂಥದ್ದಲ್ಲ. ಅವು ಈ ಮನೆಯ ಬೇಡಿಕೆ ನಮ್ಮ ತಾತವ್ರು ನಿಂತಿದ್ರು. ಒಂದು ನೋಡಿ, ಇದು ನಾವು ರಾಜ ಪಾರಂಪರ್ಯಲಿಲ್ಲ. ಇವತ್ತು ತಾತವ್ರು ಅಂತೇಳಿ ಇನ್ ಕೇಸ್ ಅವ್ರಿಗೆ ಬಿ ಫಾರಂ ಕೊಟ್ಟರು ಅವರು ಜನತೆ ಮುಂದೆ ಹೋಗ್ತಾರೆ, ಜನರು ಆಯ್ಕೆ ಮಾಡೇ ಮಾಡ್ತಾರೆ. ಅಥವಾ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಾಗ್ಲೂ ಸಮೇತ ಅವರು ಅವರ ಒಂದು ಸಮುದಾಯವನ್ನು ಹೇಳ್ಕೊಂಡು ಹೋಗ್ತಾರೆ. ಬಹಳ ಮುಖ್ಯವಾಗಿ ಮೇಡಮ್, ಇವತ್ತು ನಾವು ಮುಸ್ಲಿಂ ಸಮುದಾಯಕ್ಕೆ ನೀವು ಅದು BJPನಲ್ಲಿ MLA ಲಿಸ್ಟ್ ತೊಗೊಳ್ಳಿ, ಒಬ್ಬರು ಇಲ್ಲ. JDS ಅಲ್ಲಿ 18 ಜನರಲ್ಲಿ ಒಬ್ಬರು MLAಗಳು ಇಲ್ಲ. ಇವತ್ತು ನಾವು ಕೇಂದ್ರದಲ್ಲಿ ಒಬ್ಬರೇ ಮುಸಲ್ಮಾನ್ ಸಚಿವರುಗಳು ಇಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ಜಮೀರ್ ಅಹಮದ್ ಖಾನು, UT ಖಾದರ್ ಅವರು, ಖನೀಜಾ ಫಾತಿಮಾ ಅವರಾಗಿರ್ಬೋದು, ರಿಜ್ವಾನ್ ಹರ್ಷದಾರ್ ಆಗಿರ್ಬೋದು, ಆಸಿಫ್ ಸೇಠ್ ಆಗಿರ್ಬೋದು, ತನ್ವೀರ್ ಸೇಠ್ ಅವರಾಗಿರ್ಬೋದು, ಹಾಗೆ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಇನ್ನು MLCಗಳು ನಾಜೀರ್ ಹುಸೇನ್ ಅವರಾಗಿರ್ಬೋದು, ಹಾಗೆ ಬಲ್ಕಿಶ್ ಬಾನು ಅವರಾಗಿರ್ಬೋದು, ಸಲೀಂ ಅಹಮದ್ ಖಾನ್ ಅವರಾಗಿರ್ಬೋದು, ಸೈಯದ್ ನಾಜೀರ್ ಹುಸೇನ್ ಅವರಾಗಿರ್ಬೋದು. ಹೀಗೆ ನಾವು ಕೊಟ್ಟಿದ್ದೀವಿ. ನಾವು ದಾವಣಗೆರೆಯಿಂದ ಸಾದಿಕ್ ಅವರು ಬರ್ಬೋದು. ಅಲ್ಲ, ನಮ್ಮ ಪಕ್ಷ ಅವ್ರ ಜೊತೆ ನೋ ಪ್ರಾಬ್ಲಮ್ ಸರ್. ಈಗ ನಾ ಅದನ್ನೇ ಹೇಳಿದೆ, JDS ಅಲ್ಲಿ ಒಬ್ಬ MLA ತೋರಿಸಿ, ಅಥವಾ ಕೇಂದ್ರದಲ್ಲಿ ಒಬ್ಬ ಮುಸ್ಲಿಂ ಸಚಿವನ ತೋರಿಸಿ, ಅಥವಾ BJPನಲ್ಲಿ 63 ಜನ ಏನೋ ಪಕ್ಷದಿಂದ ಉಚ್ಚಾಟನೆ ಆಗಿರೋ 63ರಲ್ಲಿ ಸರ್, 63ರಲ್ಲಿ ಈಗ ಗೆದ್ದಿರೋರು ಬಿಡಿ, ಅವರ 224 ಕ್ಷೇತ್ರದಲ್ಲಿ ಒಬ್ಬನಿಗೊಬ್ಬ MLA ಟಿಕೆಟ್ ಕೊಟ್ಟಿಲ್ಲಲ್ಲ. ನಾವು ಸರ್ವ ಜನಾಂಗವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವವರು. ಇವತ್ತು ದಾವಣಗೆರೆಯಲ್ಲಿ ಅದು ಸಮರ್ಥ ಅವ್ರಿಗೆ ಸಿಗ್ಲಿ ಅಥವಾ ಸೈಯದ್ ಅವ್ರಿಗೆ ಸಿಗ್ಲಿ, ಯಾರಿಗೇ ಸಿಕ್ಕಿದ್ರು ಎಲ್ಲರೂ ಒಂದಾಗಿ ನಮ್ಮ ಅಭ್ಯರ್ಥಿಯನ್ನ ದಾವಣಗೆರೆ ದಕ್ಷಿಣ, ನಮ್ಮ ಅಭ್ಯರ್ಥಿಯನ್ನ ಬಾಗಲಕೋಟೆಯಲ್ಲಿ 100ಕ್ಕೆ 100 ಗೆಲ್ಲಿಸ್ಕೊಳ್ತೀವಿ. ರೈಟ್. ಸತ್ಯನಾರಾಯಣ ಹೇಮೋದ್ರಿ ಅವರು ಹೇಳಬೇಕು, ಬಾಗಲಕೋಟೆ ಮತ್ತು ದಾವಣಗೆರೆಯ ಈ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಎಷ್ಟಿದೆ? ತುಂಬಾ ಸುಲಭವಾಗಿ ಜಯ ಗಳಿಸ್ತೀವಿ ಅನ್ನುವಂಥ ವಾತಾವರಣ ಇದೆಯಾ ಏನಾದ್ರು? ಮೇಡಮ್, ಯಾವುದು ಜಯ ಸುಲಭವಾಗಿ ಇರಂಗಿಲ್ಲ. ಚುನಾವಣೆ ಅಂದ್ಮೇಲೆ ಸಂಘರ್ಷ, ಹೋರಾಟ ಎಲ್ಲ ಇದ್ದಿದ್ದೆ. ಆದ್ರೆ ಅದಕ್ಕೆ ಕ್ರೈಟೀರಿಯಾಸ್ ಇರ್ತಾವ. ನಾವ್ಯಾಕೆ ಚುನಾವಣೆ ಗೆಲ್ತೀವಿ ಅನ್ನುವಂತ ಕ್ರೈಟೀರಿಯಾಸ್ ಇರ್ತಾವಲ್ಲ, ಯಾಕೆ ನಾವು ಕಾಂಗ್ರೆಸ್ಗಿಂತ ಮುಂದಿದ್ದೀವಿ ಅನ್ನುವಂತ ಉದಾಹರಣೆಗಳು. ನಮ್ದು ಭಾರತೀಯ ಜನತಾ ಪಕ್ಷ 2 ವಿಚಾರ. ಒಂದು, ಅಭಿವೃದ್ಧಿ ವಿಚಾರ ಇಟ್ಕೊಂಡು ನಾವು ಬಾಗಲಕೋಟೆ ದಾವಣಗೆರೆ ಕ್ಷೇತ್ರಗಳನ್ನ ಚುನಾವಣೆ ಹೋರಾಟ ಮಾಡ್ತಾ ಇದೀವಿ. ಅಭಿವೃದ್ಧಿ ವಿಚಾರ ಒಂದು. ಜೊತೆಗೆ ಈ ಕಾಂಗ್ರೆಸ್ಸಿನ ಕಳೆದ 3 ವರ್ಷ, 2 ತಿಂಗಳಿಗೆ 3 ವರ್ಷ ಆಗ್ತದೆ, ದುರಾಡಳಿತ ಅಲ್ಲ, ತುಷ್ಟೀಕರಣ ರಾಜಕಾರಣ
ಏನು ದಿವಾಳಿ ಅಂಚಿಗೆ ಬಂದು ನಿಂತಂತ ಒಂದು ವ್ಯವಸ್ಥೆ ಒಳಗ ಅವ್ರು ಏನ್ ಮಾಡಿದ್ರು ಅನ್ನುವಂಥದ್ರೆ ಇದು ಉಪಚುನಾವಣೆ ಒಳಗ ದಿಕ್ಸೂಚಿ ಆಗ್ತಾ ಇದೆ ಅನ್ನುವಂತ ಅಭಿಪ್ರಾಯನ ನಾವು ಭಾರತೀಯ ಜನತಾ ಪಕ್ಷದವರು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದೀವಿ. Okay. ನಮಗೆ ಮಾನದಂಡ ನಮ್ಮ ಶಾಸಕರುಗಳು ಕಳೆದ ಅವಧಿಯೊಳಗೆ ಇಲ್ಲಿ ಏನು ಮಾಡಿದ್ರು ಆ ಕೆಲಸದ ನಮಗೆ ಮಾನದಂಡ ಇಟ್ಕೊಂಡಿದೀವಿ. ಇವತ್ತು ಜನರು ಈ ರೋಸ್ ಬಿಟ್ಟಿದಾರ. ಪ್ರತಿ ದಿವಸ ಒಂದು ಜನ್ಮದಿಂದ ಹಿಡಿದು ಮರಣದವರೆಗೂ ಪ್ರತಿಯೊಂದು ಬೆಲೆ ರೇಗಳನ್ನು ಏರಿಸ್ಕೊಳ್ತಾ ಹೋಗ್ತಾ ಇದಾರ. ನೀರಿನ ದರ ಇರ್ಬೋದು, ಯಾವ ಕ್ಷೇತ್ರ ಬಿಟ್ಟಾರ ಹೇಳ್ರಿ? ಆಡು ಮುಟ್ಟದ ಸೊಪ್ಪಿಲ್ಲ. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸಿದ ಕ್ಷೇತ್ರವೇ ಉಳಿದಿಲ್ಲ ಯಾವುದು. ಆ ರೀತಿ ಈ ರಾಜ್ಯದಲ್ಲಿ ಒಂದು ದುರಾಡಳಿತ ಸರ್ಕಾರ ಮಾಡ್ತಾ ಇದಾರ. ಈ ದುರಾಡಳಿತ ಕೊನೆಗೊಳ್ಳಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯನ ಭಾರತೀಯ ಜನತಾ ಪಕ್ಷ ಹೋರಾಟದ ಮೂಲಕ ತೋರಿಸ್ಬಯಸ್ತಾ ಇದೆ. ನಾನು ಮೊನ್ನೆ ಕೂಡ ಹೇಳಿದೆ ನಾನು, ಒಂದು ನಮ್ದು ವಸತಿ ಕ್ಷೇತ್ರ ಇರೋದು ಬಾಗಲಕೋಟೆ ನಗರದಾಗ, ಒಂದು ರಸ್ತೆ ಇರ್ಬೋದು, ಒಂದು ನೀರು ಇರ್ಬೋದು, ಒಂದು ಶಾಲಾ ಕಾಲೇಜ್ ಇರ್ಬೋದು, ಒಂದು ಆರೋಗ್ಯ ಕ್ಷೇತ್ರ ಇರ್ಬೋದು, ಯಾವ್ದ ಕ್ಷೇತ್ರ ನೋಡ್ರಿ, ಒಂದು ವಸತಿ ವಿಚಾರ ಇರ್ಬೋದು. ನೋಡಿ, ನಾವು 3744 ಮನೆಗಳನ್ನ ವಿತರಣೆ ಮಾಡಿದಾರೆ ನಮ್ಮ ಶಾಸಕರ ಹಿಂದಿನ ಅವಧಿಯೊಳಗೆ. ಓಕೆ. ಆಮೇಲೆ ಸಂತ್ರಸ್ತರಿಗೆ 2500 ನಿವೇಶನಗಳನ್ನ ಹಂಚಿಕೆ ಮಾಡಿದ್ರು ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಒಳಗ. ಆದ್ರ 13 ರಿಂದ 18 ಅವಧಿ ಒಳಗ ಒಂದೇ ಒಂದು ಹಕ್ಕುಪತ್ರ ಕೊಡಕ್ ಆಗ್ಲಿಲ್ಲ ಸರಿಯಾಗಿ. ಒಂದು 100 ನೆಟ್ಕ ಕೊಡ್ಲಿಲ್ಲ ಇವರು. ಮತ್ತೆ ನಾವು ಇಷ್ಟು ಕೊಟ್ಟಿದೀವಿ. ಉಜ್ವಲ ಸ್ಕೀಮ್ ನಾಗ 25,000 ಕನೆಕ್ಷನ್ ಕೊಟ್ಟಿದೀವಿ ಇಲ್ಲಿ ಬಾಗಲಕೋಟೆ. ಜಲ್ ಜೀವನ್ ಮಿಷನ್ ನಾಗ 41 ಕೋಟಿ ರೂಪಾಯಿ ಖರ್ಚಾಗ್ಯದ. ಸಮುದಾಯ ಭವನ 170 ಮಾಡಿದೀವಿ. ಇವ್ರು ಒಂದ್ ಹಿಡಿ ಮಣ್ಣು ಹಾಕ್ಲಿಲ್ಲ ಮೇಡಮ್. ಇವರು ಕಳೆದ 3 ವರ್ಷದ ಅವಧಿ ಒಳಗ ಇವ್ರು ಏನೇನೋ ಹೇಳ್ಕೊಂಡ್ ಬಂದ್ರಲ್ಲ, ಮತ್ ಇವ್ರು ಏನ್ ಹೇಳ್ತಾರ, ಗ್ಯಾರಂಟಿಯಿಂದ ನಮ್ ಕೆಲಸಗಳಾಗ್ತಾ ಇಲ್ಲ. ನಾನ್ ಕೇಳ ಬಯಸ್ತಾ ಇದ್ದೀನಿ, ಗ್ಯಾರಂಟಿಗೆ ನೀವು ಇಟ್ಟಿರೋದು 50,000 ಕೋಟಿನೋ 55,000 ಕೋಟಿನೋ. ಕಳೆದ ಅವಧಿ ಒಳಗ 4,04,000 ಕೋಟಿ ರೂಪಾಯಿ ಬಜೆಟ್ನಾಗ 50,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಅಂತ ಇಟ್ಟ ಮೇಲೆ TSP SC ಸುಮಾರು 1 ವರ್ಷ 45,000, 1 ವರ್ಷ 35,000 ಕೋಟಿ ರೂಪಾಯಿನ ಅಲ್ಲಿಂದ ನೀವು ಇಲ್ಲಿ ಯಾಕೆ ತಗೊಂಡ್ರಿ? ದಲಿತರಿಗೆ ಯಾಕೆ ಮೋಸ ಮಾಡ್ತಾ ಇದ್ರಿ? ಅದಕ್ಕೆ ಬಜೆಟ್ಗೆ ಅಂತ ಮೀಸಲಿಟ್ಟಿದಿರಲ್ಲ 4 ಲಕ್ಷ. ಕಳೆದ ಅವಧಿ 4,04,000 ಕೋಟಿ ರೂಪಾಯಿ. ಅದ್ರ 50,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಅಂತ ಮೀಸಲಿಟ್ಟಿದ್ರಿ. ಇನ್ನು 3,50,000 ಕೋಟಿ ರೂಪಾಯಿ ಏನ್ ಮಾಡಿದ್ರಿ ನೀವು? ಓಕೆ. ಎಲ್ಲಿ ಅಭಿವೃದ್ಧಿ ಐತಿ? ಯಾವ ನಿಗಮ ಮಂಡಳಕ್ಕ ಏನು ಹಿಂದುಳಿದ ವರ್ಗದವ್ರ ಮೇಲೆ SC ST ಸಮುದಾಯದವರ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ನಿಗಮಕ್ಕೆ ನೀವು ದುಡ್ಡು ಕೊಟ್ಟಿರಿ? ಎಲ್ಲಾ ನಿಗಮಗಳನ್ನು ಕೂಡಿ ಒಂದು 500 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಸರಿಯಾಗಿ. ಆದ್ರೆ ಕೇವಲ ಅಲ್ಪಸಂಖ್ಯಾತರ ನಿಗಮಕ್ಕ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ, ಅಲ್ಪಸಂಖ್ಯಾತರ ಯೋಜನೆಗಳಿಗೆ 1,000 ಕೋಟಿ ರೂಪಾಯಿ ಕೊಟ್ಟಿದ್ದೀರಲ್ಲ. ಒಳ್ಳೆ ಪಾಯಿಂಟ್ಸ್ ನೀವು ರೈಸ್ ಮಾಡಿದ್ರಿ ಹೇಮಾದ್ರಿ ಅವರೇ. ನಿಮ್ಮ ಚರಂತಿಮಠ್ ಅವರು ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಅದನ್ನು ಉಲ್ಲೇಖ ಮಾಡ್ಬಿಡ್ತೀನಿ ಯಾಕಂದ್ರೆ ನೀವು ಅದೇ ಟ್ರ್ಯಾಕ್ ಅಲ್ಲಿ ಇದ್ದೀರಿ. ವೀರಣ್ಣ ಚರಂತಿಮಠ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಿಜೆಪಿ ಮತ್ತು ಹಿಂದುತ್ವ ಗೆಲ್ಲಲಿದೆ. ಏನ್ ಹಂಗಂದ್ರೆ? ನೋಡಿ, ಕಳೆದ 3 ವರ್ಷದ ಅವಧಿ ಒಳಗ ಬಾಗಲಕೋಟೆಯಲ್ಲಿ ಏನ್ ಘಟನೆಗಳಾಗ್ತಾ ಇದಾವಲ್ಲ, ಅದ್ರ ಆಧಾರದ ಮೇಲೆ ಅವ್ರು ಹೇಳ್ತಾ ಇದಾರ. ಇಲ್ಲಿ ಪ್ರತಿಯೊಂದು ಈದ್ ಮಿಲಾದ್ ಇರೋದು, ರಂಜಾನ್ ಮೆರವಣಿಗೆ ಇರೋದು, ಕಳೆದ 3 ವರ್ಷದ ಅವಧಿಯಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸ್ತಾ ಇದಾರ, ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದಾರ, ಮತ್ತೆ ಲೆಬನಾನ್ ಧ್ವಜ ಹಾರಿಸೋದು. ಆಮೇಲೆ ಎರಡನೇದು ಗೋಮಾಂಸಗಳನ್ನ ಯಾವ ರೀತಿ ಅವ್ರು ಸಾಗಣೆ ಮಾಡ್ತಾ ಇದಾರೆ, ಸಾರ್ವಜನಿಕ ಸಾರಿಗೆ ಒಳಗ, ರಸ್ತೆ ಒಳಗ ಸಾರಿಗೆ ಮಾಡೋದನ್ನ ನಮ್ಮ ಕಾರ್ಯಕರ್ತರು ಹಿಡಿದುಕೊಟ್ರೆ ಪೊಲೀಸರು ಯಾವ ಕೆಲಸ ಇದನ್ನ ಮಾಡ್ತಾ ಇಲ್ಲ, ಕೇಸ್ ಮಾಡ್ತಾ ಇಲ್ಲ. ಇವತ್ತು ಪೊಲೀಸ್ ಕಾರ್ಯಗಳೆಲ್ಲ ಸ್ಟೇಷನ್ಗಳ ಕಾಂಗ್ರೆಸ್ ಕಾರ್ಯಾಲಯಗಳಾಗಿ ಕುಳಿತಿದಾವು. ಆಮೇಲೆ ಮೊನ್ನೆ ನಿಮಗೆಲ್ಲ ಗೊತ್ತೈತಿ, ಯಾವ್ದು ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ಎಸಿತಾರ, ಉಗುಳ್ತಾರ, ಇವೆಲ್ಲವೂ ಏನಾಗ್ತಾ ಇದಾವೆ. ಇನ್ನೊಂದು ನೀವು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಏನು ನೂತನ ನವನಗರ ಬಾಗಲಕೋಟ್ನಾಗ ಯಾವ ಆಧಾರದ ಮೇಲೆ ನಿವೇಶನಗಳನ್ನ ಹಂಚಿಕೆ, ರೆಸಿಡೆನ್ಸಿಯಲ್ ನಿವಾಸಕ್ಕೆ ಅಂತ ಕೊಟ್ಟಂತ ನಿವೇಶನಗಳನ್ನ ಅದನ್ನ ಇವತ್ತು ಮಸೂತಿಯಾಗಿ ಕನ್ವರ್ಟ್ ಮಾಡ್ತಾ ಇದಾರ. ಒಂದೊಂದು ಸೆಕ್ಟರ್ 4 ಮಸೂತಿ ಆಗ್ತಾ ಇದಾವು. ಅದಕ್ಕೆ ನಮ್ ಸನ್ಮಾನ್ಯ ವೀರಣ್ಣ ಚರಂತಿಮಠರು ಇದು ಭಯಂಕರವಾದಂತ ಒಂದು ಕೆಟ್ಟ ದಿಶೆ ಈ ಸರ್ಕಾರ ಬಾಗಲಕೋಟೆಯಲ್ಲಿ ಮಾಡ್ತಾ ಇದೆ, ಇದು ತೊಲಗಬೇಕಾಗೈತಿ ಅನ್ನುವಂತ ಉದ್ದೇಶದಿಂದ ಅವ್ರು ಹೇಳಿರೋದು. ಮಾಡಿರುವಂತ ದುರಾಚಾರಗಳನ್ನ, ಅಲ್ಪಸಂಖ್ಯಾತ ತುಷ್ಟೀಕರಣವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ ಬಾಗಲಕೋಟೆ ಮತಕ್ಷೇತ್ರ ಅನ್ನುವಂತ ವಿಚಾರ ಈ ಸಂದರ್ಭದಲ್ಲಿ. ಓಕೆ, ರೈಟ್, ಮಾತಾಡ್ತೀನಿ ಹೇಮಾದ್ರಿ ಅವರೇ. ದಿನೇಶ್ ಅವರು ನೀವು ಹೇಳಬೇಕು, ಈ ಚುನಾವಣೆಯ ಫಲಿತಾಂಶ ಯಾಕೆ ಇಂಪಾರ್ಟೆಂಟ್? ಮೇಡಮ್, ಇದು ಚುನಾವಣೆ, ಇದು ಇವತ್ತೇನು ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ ಅಂತ ಹೇಳ್ತಾ ಇದಾರಲ್ಲ, ಇದರಿಂದ ಯಾವುದೇ ಇಂಪ್ಯಾಕ್ಟ್ ಏನು ಆಗಲ್ಲ ರಾಜ್ಯ ಸರ್ಕಾರದ ಮೇಲೆ. ರಾಜ್ಯ ಸರ್ಕಾರ ಆಗಲಿ ಇನ್ನೊಂದಾಗಲಿ ಇವರಲ್ಲಿ ಏನೂ ಆಗಲ್ಲ. ಇಟ್ಸ್ ಪ್ಯೂರ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ಎಸ್ಪೆಷಲಿ
ನೀವು ದಾವಣಗೆರೆ ಸೌತ್ ತಗೊಂಡ್ರೆ ಕಂಪ್ಲೀಟ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ಈಗ ನೀವು ಆಲ್ರೆಡಿ ನೋಡಿದ್ದೀರಾ, ಯಾರು ನಮ್ಮ ಏನು ಶಾಮನೂರು ಶಿವಶಂಕರಪ್ಪನವರಿದ್ರು, ಅವರು ನೇರ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ. BY ರಾಘವೇಂದ್ರ ಅವ್ರಿಗೆ ಲೋಕಸಭೆಗೆ ವೋಟ್ ಹಾಕಿ ಅಂತ ಕೇಳಿದ್ದಾರೆ. ಅಂದಮೇಲೆ ಇವರಲ್ಲಿ ಏನ್ ನೈತಿಕತೆ ಐತೆ? ಕಾಂಗ್ರೆಸ್ ಬಿಜೆಪಿಲಿ ನಾವು ಮೇಲೆ, ನಾವು ಮುಂದು, ನೀವು ಮುಂದು ಅಂತ ಹೇಳ್ಕೊಳಕ್ಕೆ ಯಾವ್ದೇ 1% ಅವ್ರಿಗೆ ನೈತಿಕತೆ ಇಲ್ಲ. ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪ್ರಚಾರ ಮಾಡಿಸ್ಕೊಂಡು ಅವ್ರು ಗೆಲ್ತಾರೆ. ಕಾಂಗ್ರೆಸ್ನವ್ರ ಕಡೆಯಿಂದ ಹೇಳ್ಕೊಂಡು ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಾರೆ. ಆ ಒಂದು ವ್ಯವಸ್ಥೆ ಇದ್ದ ಮೇಲೆ ನೀವು ಇವ್ರು ಈಗ ಶಾಮನೂರು ಶಿವಶಂಕರಪ್ಪ ಅವ್ರ ಮನೆಯವ್ರು ನಿಂತ್ಕೊಂಡ್ರೆ ಬಿಜೆಪಿ ಅವ್ರು ಪೂರ್ತಿ ಸಪೋರ್ಟ್ ಮಾಡ್ತಾರೆ. ಲಿಂಗಾಯತ ವೋಟ್ಗಳು ಇವ್ರಿಗೆ ಹಾಕಿ ಅಂತಾರೆ ಹಿಂದ್ಗಡೆಯಿಂದ. ಮುಂದೆ ಪಾಪ ಅವ್ರು ಯಾರೋ ಬಲಿಪಶು ಈಗ ನಿಲ್ಸಿರೋ ಶ್ರೀನಿವಾಸು, ಪಾಪ ಅವ್ರು ಬಲಿಪಶು, ಅರಕೆಯ ಕುರಿ, ಆ ಕುರಿ ಮುಂದೆ ಕರ್ಕೊಂಡೋಗಿ ಅದಕ್ಕೆ ಹೂನಾರ ಹಾಕಿ ಕಡ್ಕನ್ ಮುಂದೆ ನಿಲ್ಸೋ ಒಂದು ಪರಿಸ್ಥಿತಿ ಈ ರಾಜ್ಯಕ್ಕೆ ಬಂದಿದೆ. ಪಾಪ ಇಲ್ಲಿ ಏನಾಗುತ್ತೆ ಅಂದ್ರೆ, ಇನ್ನೊಂದು ಈ ಎಲೆಕ್ಷನ್ ಅಲ್ಲಿ ನೋಡಿ, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಈ ಮೂರರಲ್ಲೂ ಇರೋದೇನು ವಂಶಾಡಳಿತದೇ ಕಾನ್ಸೆಪ್ಟ್. ವಂಶಾಡಳಿತನೇ ಮುಖ್ಯ ಇಲ್ಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರವ್ರ ವಂಶದವ್ರನ್ನ ಅವ್ರವ್ರು ಬೆಳೆಸ್ಕೊಳಕ್ಕೆ ಮಾಡ್ತಾ ಇರೋವಂತ ಬೈ ಎಲೆಕ್ಷನ್ ಅಷ್ಟೇ ಇವುಗಳು. ಈಗ ಅಲ್ಲಿ ನೋಡಿ ಬಾಗಲಕೋಟೆ ಕೂಡ ಮೇಟಿ ಅವ್ರ ಮಕ್ಕಳೇ 4 ಜನ ಫೈಟಿಂಗ್ ಅಲ್ಲಿ ನಿಂತವ್ರೆ. ಅವರಲ್ಲಿ ಯಾರು ಅಂತ ಇನ್ನೂ ಅವ್ರಿಗೆ ಕೊಡೋದಕ್ಕೆ ತೀರ್ಮಾನ ಮಾಡಕ್ಕೆ ಕಷ್ಟಪಡ್ತವ್ರೆ. ಅಂದ್ರೆ ವ್ಯವಸ್ಥೆ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಪ್ರಜಾಪ್ರಭುತ್ವ ಅಲ್ಲ ಇದು ನಡೀತಾ ಇರೋದು, ಯಾವ್ದೋ ರಾಜವಂಶಸ್ಥರ ರಾಜಪ್ರಭುತ್ವ. ಮತ್ತೆ ಈ ಎಲೆಕ್ಷನ್ಗಳು ಏನಾಗ್ತವೆ, ಸಂಪೂರ್ಣ ಹಣಕಾಸು ಮೇಲೆ ನಿಂತ್ಕೊಳ್ಳುತ್ತೆ ಬೈ ಎಲೆಕ್ಷನ್ಗಳು. ಯಾಕಂದ್ರೆ ಪಾಪ ಈಗ ಜನರು ಆಲ್ರೆಡಿ ಭ್ರಷ್ಟಾಚಾರಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ 3 ಪಕ್ಷಗಳ ಆಳಿ. ಬಟ್ ಏನಂತಾರೆ, ಕೊಟ್ಟಷ್ಟು ಕೊಡ್ಲಿ, ನಾವು ಏನಾದ್ರು ಮಾಡ್ಕೊಳ್ಳೋಣ ಅಂತ. ಈಗ ನೀವು ಚನ್ನಪಟ್ಟಣದ್ದೇ ನೋಡಬಹುದು, 300 ಕೋಟಿ ಖರ್ಚಾಗಿದೆ ಅಂತೆ ಒಂದ್ ಬೈ ಎಲೆಕ್ಷನ್ಗೆ. ಅಂದ್ರೆ 300 ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಆ 300 ಕೋಟಿಲಿ 30 ಕ್ಷೇತ್ರಕ್ಕೆ ಅನುದಾನನೇ ಕೊಟ್ಬಿಡ್ಬೋದು. CM ಆದ್ರೆ ಅಷ್ಟು, ಈಗ CM 30 ಕೋಟಿ ಅಂದ್ರೆ 10 ಕ್ಷೇತ್ರಕ್ಕೆ ಅನುದಾನ ಕೊಡ್ಬೋದು. ಅನುದಾನ ಕೂಡ ಕಾಸಿಲ್ಲ. ಬೈ ಎಲೆಕ್ಷನ್ ಮಾತ್ರ ಇವ್ರ ಹತ್ರ 100 ಕೋಟಿ ಖರ್ಚು ಮಾಡಕ್ಕೆ ದುಡ್ಡಿದೆ. ಅಂದ್ರೆ ಈ ವ್ಯವಸ್ಥೆ ಭ್ರಷ್ಟಾಚಾರದ ದುಡ್ಡನ್ನ ಹಂಚಕ್ಕೆ ಇದು ಒಂದು ಸುದಿನಗಳು ಅಷ್ಟೇ. ಇವು ಭ್ರಷ್ಟಾಚಾರದಲ್ಲಿ ಸಂಪಾದನೆ ಮಾಡಿದಾರಲ್ಲ ಹಣಗಳನ್ನ, ಅದನ್ನ ಪೋಲ್ ಮಾಡಕ್ಕೆ ಬೈ ಎಲೆಕ್ಷನ್ ಅಷ್ಟೇ. ಈ ಬೈ ಎಲೆಕ್ಷನ್ ಅಲ್ಲಿ ಪ್ಯೂರ್ಲಿ ನಡೆಯೋದೇ ಮನಿ ಮ್ಯಾಟರ್, ಫ್ಯಾಮಿಲಿ ಮ್ಯಾಂಡೇಟ್ ಇದೆಯಲ್ಲ, ಇವ್ರಿಗೆ ಗೆದ್ರೇನು ಬಿಟ್ರೇನು ಕಾಂಗ್ರೆಸ್ನವ್ರು? ಅಲ್ಲ, ಅದು ಪ್ರತಿಷ್ಠೆ. ನಾವು ಅಧಿಕಾರದಲ್ಲಿ ಇಟ್ಕೊಂಡು ನಮ್ಮ ಟಿಕೆಟ್ ನ ಇನ್ನೊಬ್ರು, ಇವೆರಡು ಕಾಂಗ್ರೆಸ್ ಗೆದ್ದಿರೋ ಕ್ಷೇತ್ರಗಳೇ. ಇಲ್ಲಿ ನೋಡಿದ್ರೆ ಇನ್ನೊಂದು ಮ್ಯಾಥಮೆಟಿಕ್ಸ್ ಪ್ರಕಾರ ನೋಡೋದಾದ್ರೆ, ಲಾಸ್ಟ್ 3 ಎಲೆಕ್ಷನ್ ನೋಡಕ್ ಹೋದ್ರೆ ಇಲ್ಲಿ 3 ಟೈಮಲ್ಲೂ ಶಾಮನೂರು ಶಿವಶಂಕರಪ್ಪನವರೇ ಗೆದ್ದಿದ್ದಾರೆ. 70% ಇಂದ 57% ತನಕ ಬಂದಿದ್ದಾರೆ. ಆದ್ರೆ ಇಲ್ಲಿ ಲಾಸ್ಟ್ 2013 ಅಲ್ಲಿ ಒಂದು 5% JDS ವೋಟು ಬಂದಿತ್ತು. ಅಲ್ಲಿಗೆ ನೀವು 40% ನೀವು ಬಿಜೆಪಿ, ಇದೊಂದು 5% JDS ಅಂತ ಸೇರಿಸ್ಕೊಂಡ್ರು ಕೂಡ ಈ ಸಲ ನಿಜವಾಗಿ ಬಿಜೆಪಿ JDS ಆನೆಸ್ಟ್ ಆಗಿ ಕೆಲಸ ಮಾಡಿದ್ರೆ, ಅಂದ್ರೆ ಈ ಫ್ಯಾಮಿಲಿ ಈ JCB ಅಡ್ಜಸ್ಟ್ಮೆಂಟ್ ಹೊರತುಪಡಿಸಿ ಇವರು ನಿಜವಾಗಿ ಕೆಲಸ ಮಾಡಿದ್ರೆ ಬಿಜೆಪಿಗೆ ಗೆಲ್ಲೋ ಚಾನ್ಸಸ್ ಇದೆ. ದಾವಣಗೆರೆ ಮಾಡಲ್ಲ, ಇವರು ಬರ್ಕೊಟ್ಬಿಡ್ತೀನಿ. ಯಾಕಂದ್ರೆ ಇಟ್ಸ್ ಪ್ಯೂರ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಕ್ಯಾಂಡಿಡೇಟ್ ನೇ ಗೆಲ್ಲಿಸ್ತಾರೆ. BY ವಿಜೇಂದ್ರಿಗೆ ವೋಟ್ ಹಾಕ್ಬೇಕು ಅಂತಾನೆ ಹೇಳಿ ವೋಟ್ ಹಾಕಿಸ್ತಾರೆ ಯಾರು, ಶಾಮನೂರು ಶಿವಶಂಕರಪ್ಪನವರು. ಹಂಗಾದ್ಮೇಲೆ ಬಿಜೆಪಿ ಅವರು ಇಲ್ಲ, ನೀವು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗಂಗೆ ವೋಟ್ ಹಾಕ್ಬೇಕು ಅಂತ ವೋಟ್ ಹಾಕಿಸ್ತಾರೆ. ಅಂದ್ರೆ ಈ ವ್ಯವಸ್ಥೆ ಇಲ್ಲಿ, ಯಾಕಂದ್ರೆ ಲಿಂಗಾಯತರ ಫೋರ್ಸ್ ಅಲ್ಲಿ ಚೆನ್ನಾಗಿದೆ. ಮತ್ತೆ ನೋಡಿ 64,246 ಮುಸ್ಲಿಂ ಓಟು, 37,845 ಲಿಂಗಾಯಿತು, 31,729 ST, ಕುರುಬ 16,000 ಚಿಲ್ಡ್ರೆ, ಮರಾಠ 14,000 ಚಿಲ್ಡ್ರೆ, ಒಳಜಾತಿಗಳು 29,000. ನೀವು ಹೇಳ್ದಂಗೆ ಇವರೆಲ್ಲ ಒಂದಾಗ್ಬಿಟ್ರೆ ಚಾನ್ಸಸ್ ಅಲ್ಲ. ಅಹಿಂದ ಹೆಂಗು ಈಗ ಬಿಜೆಪಿ, ಈಗ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂದ್ರೆ ಅಹಿಂದ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅದನ್ನೇ ಹೇಳ್ಕೊಂಡು ಬಂದವ್ರೆ ಸಿದ್ದರಾಮಯ್ಯನವರು. ಆ ಕಾನ್ಸೆಪ್ಟ್ ಅಲ್ಲೇ ವೋಟ್ ಕೇಳೋದವರು. ಬಟ್ ಅಲ್ಲಿ ಜೊತೆಗೆ ಲಿಂಗಾಯತ ಆಡ್ ಆಗುತ್ತೆ. ಇದರಿಂದ ಪ್ಲಸ್ ಪಾಯಿಂಟ್ ಯಾರಿಗೆ, ಕಾಂಗ್ರೆಸ್ ಅವ್ರಿಗೆ ಈ ಕ್ಷೇತ್ರ. ದಾವಣಗೆರೆ ನೀವು ಹೇಳಿದ ಅಹಿಂದ ಕಾನ್ಸೆಪ್ಟ್ ಅಲ್ಲೇ ಮೂವ್ ಆಗ್ತಿದ್ಯಾ ಸ್ಟಿಲ್? ಹೌದು, ಇವತ್ತಿಗೂ ಅವೇ ಕಾನ್ಸೆಪ್ಟ್ ಇವ್ರದ್ದು. ಇನ್ನೇನು ಇದನ್ನ ಬಿಟ್ಟು ಹೊರತುಪಡಿಸಿ ಆಚೆ ಬರೋ ಒಂದು ಇವ್ರಿಗೆ ಇನ್ನೂ ಯಾವುದು ಆಶಯಗಳೇ ಇಲ್ಲ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ. ಇವ್ರು ಇವತ್ತು ಜನರನ್ನ ಡಿವೈಡ್ ಮಾಡ್ತಾ ಇರೋದೇ ಅಹಿಂದ ಜಿಲೇಬಿಗಳು ಅಂತ. ಬಟ್ ಇಲ್ಲಿ ಅಹಿಂದ ಪ್ಲಸ್ ಯಾವುದು
ಲಿಂಗಾಯತರು ಅಂತ ಸೇರಿಸ್ಕೊಂಡು ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ನೋಡಿದ್ರೆ ಅಲ್ಲಿ BJP ಏನು ಲಿಂಗಾಯತರು ಬೇಸು ಚೆನ್ನಾಗಿದೆ, ಲಿಂಗಾಯತರು ಮತ್ತೆ ಹಿಂದುತ್ವ ಕಾನ್ಸೆಪ್ಟ್ ಅಲ್ಲಿ ಇವ್ರು ಹೋಯ್ತಾರೆ. ಈಗ ಆಲ್ರೆಡಿ ನೀವು ಚಿರಂತಿ ಮಠ ಅವ್ರು ಹೇಳಿದ್ದು ಲಾಸ್ಟ್ ಟೈಮ್ ಅವ್ರ ಬ್ರದರ್ ಯಾರೋ ನಿಂತ್ಕೊಂಡು 10,000 ವೋಟ್ ಅವ್ರು ಎತ್ತಿದ್ರಿಂದ ಇವ್ರು ಗೆದ್ದಿದ್ದು ಅಂತಾನೆ ಹೇಳ್ತಾರೆ ಮೇಟಿ ಅವರು. ಅಂದ್ರೆ ಈ ವ್ಯವಸ್ಥೆಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ BJP ಬರೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲಿ ಬಾಗಲಕೋಟೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಬೆಲ್ಟ್ ಜಾಸ್ತಿ ಇದೆ. ಬಟ್ ಇಲ್ಲಿ BJPನೂ ಸಪೋರ್ಟ್ ಮಾಡುತ್ತಲ್ಲ ಕಾಂಗ್ರೆಸ್ಗೆ, ನೀವು ಇವ್ರಿಗೆ ವೋಟ್ ಹಾಕ್ಬೇಕು ಅಂತ. ಅದರಿಂದ ಆಟೋಮೆಟಿಕ್ ಆಗಿ ಇಲ್ಲಿ ಕಾಂಗ್ರೆಸ್ ಬರೋದು ಚಾನ್ಸಸ್ ಒಂದು ಕ್ಷೇತ್ರ ಇವ್ರಿಗೆ, ಒಂದು ಕ್ಷೇತ್ರ ಅವ್ರಿಗೆ. ಗಾಟ್ ಇಟ್, ವೆರಿ ನೈಸ್. ಕೃಷ್ಣ ಅವರೇ, ನೀವೇ ಹೇಳಬೇಕು, ಎರಡು ಸೋ ಕಾಲ್ಡ್ ರಾಷ್ಟ್ರೀಯ ಪಕ್ಷಗಳ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ವಂಶ ಪಾರಂಪರ್ಯದ ರಾಜಕಾರಣ. ಯಾಕೆ ಅದು ಇಲ್ದಿದ್ರೆ ಆಗಲ್ವಾ ಕುಟುಂಬ ರಾಜಕಾರಣ ಇಲ್ದಿದ್ರೆ? ಯಾಕಂದರೆ ಕಾಂಗ್ರೆಸ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, BJP ಪಕ್ಕಕ್ಕಿಡೋಣ. ರೈಟ್ ನಾವು ಮೇಟಿಯವರು ಒಂದು 50 ವರ್ಷಗಳಿಂದ ರಾಜಕಾರಣವನ್ನು ಮಾಡ್ಕೊಂಬಂದವರು. ಈ ಕಡೆ ನೀವು ಶಾಮನೂರು ಶಿವಶಂಕರಪ್ಪ ಕುಟುಂಬ ಅಂದಾಗಲೂ 50-60 ವರ್ಷ ರಾಜಕೀಯ ಮಾಡ್ಕೊಂಬಂದವರು. ಅವ್ರವ್ರ ಕುಟುಂಬನ ಬೆಳೆಸ್ತಾ ಇದ್ದಾರೆ ಹೊರತು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು, ಅಫ್ಕೋರ್ಸ್ ದೊಡ್ಡ ಮ್ಯಾಂಡೇಟ್ ಇದೆ ಅವ್ರಿಗೇನು, ಆ ಕ್ಷೇತ್ರ ಗೆದ್ರೇನೋ ಬಿಟ್ರೇನೋ ಗೆಲ್ಲೇಬೇಕು ಅನ್ನುವಂಥದ್ದು ಇರುತ್ತೆ, ಐ ಅಗ್ರಿ. ಬಟ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅಲ್ಲಿ ಬೆಳೆಸುವ ಯೋಚನೆಗಳು ಬರಲ್ವಲ್ಲ? ಕಾಂಗ್ರೆಸ್ದು ಈಸ್ ಅ 100 years ಪ್ಲಸ್ ಪಾರ್ಟಿ ಅಲ್ವಾ, 100 ವರ್ಷದ ಪ್ಲಸ್ ಪಾರ್ಟಿ, ಬಿಗ್ ಲೆಗಸಿ. BJPಯವರು 80ರಲ್ಲಿ ಬಂದಿರೋ ಪಕ್ಷ ಇದು. ಅದು ಕಂಪೇರ್ ಮಾಡಲಿಕ್ಕೆ ಆಗಲ್ಲ. 40ರಿಂದ 50 ವರ್ಷ, 40 ವರ್ಷ ಪಾರ್ಟಿಯಲ್ಲಿ 100+. ಅವ್ರಿಗೆ ಭಾಳ ಅಚೀವ್ಮೆಂಟ್ಸ್ ಎಲ್ಲ, ಫೆದರ್ಸ್ ಇನ್ ಕ್ಯಾಪ್ ಎಲ್ಲ ಇದೆ. ಅದು ಮಾಡಿದ್ವಿ ಇದು ಮಾಡಿದ್ವಿ ಅನ್ನೋದು ಲೆಗಸಿ ಇದೆ. ಇದಕ್ಕೆ ಕಾರಣ ಇರೋರು ಫ್ಯಾಮಿಲಿ ಸಮೇತವಾಗಿ ಬಹಳ ಜನ ಇದಕ್ಕೆ ವರ್ಕ್ ಮಾಡಿ ನಾವು ದೇಶನ ಇಲ್ಲಿವರೆಗೂ ತೊಗೊಂಬಂದಿಟ್ವಿ ಅಂತ 90s 2000ವರೆಗೂ ಅದನ್ನೇ ಹೇಳ್ಕೊಂಬಂದರು. ಈಗ ಫ್ಯಾಮಿಲಿ ಹೆಂಗೆ ಅಂದರೆ ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು, ಪಾಲಿಟಿಷಿಯನ್ ಮಗ ಪಾಲಿಟಿಷಿಯನ್ ಯಾಕೆ ಆಗ್ಬೋದು, ಅರ್ಹತೆ ಇದ್ದರೆ ಅನ್ನೋದು ಒಂದು ಬರ್ತದೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಈಗ ನೋಡಿ, ಇದು BJPಲಿ ಬರ್ತಾ ಇಲ್ಲ. ಇವಾಗ ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಬರ್ತಾ ಇದೆ, ಹಾಗೆ ಮೇಟಿದು ಅಲ್ಲಿ ಬರ್ತಾ ಇದೆ. ನಾವು ಇಲ್ಲಿ ಗಮನಿಸಬೇಕಾಗಿರೋದು, ಡೋಂಟ್ ಬಿ ಸರ್ಪ್ರೈಸ್, ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರು ಇಂಡಿಕೇಶನ್ BJPಗೆ ಲಾಸ್ಟ್ ಟೈಮೇ ಮಾಡಿರೋದ್ರಿಂದ ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಅವರು ಅವರಿಗೆ ಸೀಟ್ ಕೊಡಲಿಲ್ಲ ಅಂದರೆ ಭಾಳ ಅವ್ರಿಗೆ ಈ ದೇರಿನ ಡೈಲೆಮಾ ರೈಟ್ ನಾವು. ಅದಕ್ಕೋಸ್ಕರ ಸಾದಿಕ್ ಅವರು ಅಷ್ಟು ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರಿ 37ರಿಂದ 38 ಸಾವಿರ ಮುಸ್ಲಿಮ್ಸ್ ಓಟ್ ಇದೆ. ಎಲ್ಲಿ? ಅಲ್ಲಲ್ಲ, ಮುಸ್ಲಿಮ್ಸ್ ಓಟು 60,000. ಜಸ್ಟ್ ಇಮ್ಯಾಜಿನ್ ಅವ್ರಿಗೆ ಕೊಟ್ಟರೆ ಏನಾಗ್ತದೆ ಅಲ್ವಾ? ಅಂದರೆ ನಾನೇನು ಹೇಳ್ತಾ 60,000 37,000 ಲಿಂಗಾಯತರದಲ್ವಾ, ಲಿಂಗಾಯತರದ್ದು. ಸೊ ಅವಾಗ ಏನಾಗುತ್ತೆ, ಈಗ 100% ಇವ್ರಿಗೆ ಚಾನ್ಸ್ ಇದೆ. ಡೋಂಟ್ ಬಿ ಸರ್ಪ್ರೈಸ್ಡ್ ಇಫ್ ಕಾಂಗ್ರೆಸ್ ಮೇಕ್ಸ್ ದಟ್ ಡೇರಿಂಗ್ ಮೂವ್ ಆ್ಯಂಡ್ ಗಿವ್ಸ್ ದ ಟಿಕೆಟ್ ಟು ಸಾದಿಕ್ ಸರ್. ಅವ್ರು ಒಪ್ಕೊಳ್ತಾರೆ ಇಲ್ಲ ಗೊತ್ತಿಲ್ಲ, ಅವ್ರು ಹೇಳಲ್ಲ ಇವಾಗ, ಗೊತ್ತಿದ್ರು ಇದು ಅವ್ರಿಗೆ ಯಾಕೆಂದ್ರೆ ಈಗಾಗಲೇ ಇಂಡಿಕೇಶನ್ ಮಾಡಿರೋದು ಪ್ಲಸ್ ಆಗ್ತಾರೆ, ಗೆಲ್ಲೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಆಗ್ಬೋದು ಸಾದಿಕ್ ಅವರು ಗೆಟ್ ಕೊಟ್ರೆ. ಈಗ 68,000 ಯಾರು ಕೊಡ್ತಾರೆ ಮೇಡಮ್? ಐ ಅಗ್ರಿ. ಯು ಟೆಲ್ ಮೀ, ನಾಟ್ ಒನ್ ವೋಟ್ ವಿಲ್ ಗೋ ಟು BJP or JDS or any other party. ಯಾರು ಗೆಲ್ತಾರೆ ಅವಾಗ? 68,000 ಪ್ಲಸ್ ಅದರ್ ಕಾಂಗ್ರೆಸ್ ವೋಟ್ಸ್, ಡೆಫಿನೆಟ್ಲಿ ಲಿಂಗಾಯತ್ ವೋಟು ಚಾನ್ಸ್ ಇರುತ್ತೆ. ಅದಕ್ಕೆ ಇದು ಒಂದು ಗೇಮ್ ಆಡ್ತಾ ಇದ್ದಾರೆ, ಗೆಲ್ಬೋದು. ಆದ್ರಿಂದ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಈಸಿಯಾಗಿ ಅವ್ರು BJPಗೆ ಸೇರೋಂಗೆ ಮಾಡ್ತಾರೆ ಕಾಂಗ್ರೆಸ್ ಅವರು. ಅವ್ರಿಗೆ ಕೊಟ್ಟಂಗೆ ನೈತಿಕತೆ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಏನಂದರೆ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅವಾಗಲಿಂದ ಬಂದಿದೆ, ಇದೇನು ಹೊಸದೇನಲ್ಲ. ಬಟ್ ಇದು ಕಾಂಗ್ರೆಸ್ ಪಾರ್ಟಿಲಿ ಇದು ಮಚ್ ಸ್ಟ್ರಾಂಗರ್. ಅವ್ರು ಏನೇ ಹೇಳ್ಬೋದು, ನಮ್ಮದು ಲಿಬ್ರಲ್ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿನ ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಇದು ಅವರಲ್ಲಿ ಬಂದಿದೆ. ಅದು ಇದನ್ನು ಕಿತ್ತಾಕಕ್ಕೆ ಭಾಳ ವರ್ಷ ಬೇಕು, ಇದಕ್ಕೆ ಸದ್ಯಕ್ಕೆ ಸಾಲ್ತಾ ಇಲ್ಲ. ಆಮ್ ಆದ್ಮಿ ಪಾರ್ಟಿಯವರು ನಮ್ಮದು ಯಾವುದೇ ಥರದ ರಾಜಪ್ರಭುತ್ವ ಪಾರ್ಟಿ ಅಲ್ಲ, ನಾವೆಲ್ಲರೂ ಇಂಡಿವಿಜುವಲ್ಸ್ ಹೋರಾಟ ಮಾಡ್ಲಿಕ್ಕೆ ಬಂದಿರೋರು, ಅದು ಇದು ಅಂತ ಹೇಳ್ತಾರೆ. ಬಟ್ ಅದರದ್ದು ಸೇಮ್ ಪ್ರಾಬ್ಲಮ್ ಆಮ್ ಆದ್ಮಿ ಪಾರ್ಟಿ ಇವಾಗ ಅದು ಎಲ್ಲೂ ಇಲ್ಲ ಅಂಥದ್ರಲ್ಲಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಅವ್ರಿಗೆ ಜನ್ಮಸಿದ್ಧ ಹಕ್ಕು ಥರ ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಂದು ಪಾರ್ಟಿ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಬಟ್ ಈಗಿರೋ ಚಾನ್ಸ್ನಲ್ಲಿ ದಾವಣಗೆರೆಯಲ್ಲಿ ಸಾದಿಕ್ ಅವ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಮರ್ಥವ್ರಿಗೆ ಕೊಟ್ರೇನು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ, ಕಷ್ಟ ಇದೆ. ಯಾಕಂದರೆ ಸಾದಿಕ್ ಅವರು ಅಕಸ್ಮಾತ್ ಕಾಂಗ್ರೆಸ್ ಅವರು ಇದಕ್ಕೆ BJP ಅವರು ಉಳಿದಿರೋದೆಲ್ಲ ಮತಗಳೇ, ಅದೆಲ್ಲ ಕಾಂಗ್ರೆಸ್ ಬ್ಯಾಂಕೆ. ಹೌದು, ಬಟ್ ನನಗೆ ಗೊತ್ತಿರೋ ಹಾಗೆ ಇದು ಮುಸ್ಲಿಂ ವೋಟ್ಸು ಇವ್ರಿಗೆ ಹೋಗಲ್ಲ ಅಂತ ನನಗೆ ಗೊತ್ತಿರೋ. ಅವ್ರು ಇಂಡಿಪೆಂಡೆಂಟ್ ನಿಂತ್ಬಿಟ್ರೆ ಏನು ಮಾಡ್ತೀರಿ ಸಾದಿಕ್ ಅವರು? ಗಾಟ್ ಇಟ್.
ಇಂಡಿಪೆಂಡೆಂಟ್ ನಿಂತರೆ ಏನು ಮಾಡ್ತೀರಾ, ಅವಾಗ ಇಂಪಾರ್ಟೆಂಟ್. ಅವ್ರ ಓಟ್ಗೆ ಸ್ಪ್ಲಿಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದೊಂದು ಚಾನ್ಸ್ ಇದೆ. ಬಟ್ ಸಾದಿಕ್ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಬೇರೆ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ, ವಾಪಸ್ ವಿಡ್ರಾ ಮಾಡಲಿಕ್ಕೆ ಅದೆಲ್ಲ ಇರ್ತದೆ. ಸೊ ಇದೆಲ್ಲ ಗಲಾಟೆಯಲ್ಲಿ ನೋಡಬೇಕು. ಅದೇ ಥರ ಬಾಗಲಕೋಟೆಯಲ್ಲಿ BJP ಅವ್ರಿಗೆ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅದು ಹಲವಾರು ಕಾರಣ ಇದೆ. BJP ಬಾಗಲಕೋಟೆಯಲ್ಲಿ BJP ಸ್ಟ್ರಾಂಗ್ ಚಾನ್ಸ್ ಇದೆ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ರೈಟ್, ನೋಡೋಣ. ಸೊ ಅಂತಿಮವಾಗಿ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬಂದಿದ್ದಾರೆ. ಬಟ್ ಅಲ್ಲೊಂದು ಒಂದು ಸಮಸ್ಯೆ ಇರೋದಂತೂ ವಿಸಿಬಲ್. ಬಟ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ. ದರ್ಶನ್ ಅವ್ರು ಹೇಳಿದ್ದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಈಗ BJP ತಗೊಳ್ಳಿ ಅಥವಾ ನೀವು JDS ತಗೊಳ್ಳಿ, ಯಾವುದೇ ಇತರ ಪಕ್ಷ ತಗೊಂಡ್ರು ಕೂಡ ಒಬ್ಬ ಅಲ್ಪಸಂಖ್ಯಾತರನ್ನ ಮುಂದಕ್ಕೆ ತರುವಂಥ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ ನೋಡಿ, ವಿ ವಿಲ್ ಡೂ ಇಟ್, ವಿ ಆರ್ ಡೂಯಿಂಗ್ ಇಟ್ ಅಂತ ಹೇಳ್ತಿದ್ದಾರೆ. ಅದೇನಾದರೂ ಈ ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಟಿಕೆಟ್ ಯಾರಿಗೆ ಅನ್ನೋದಕ್ಕೆ ಉತ್ತರನ, ಚುನಾವಣೆ ಅಂದಾಗಲೇ ಒಂದು ರೀತಿ ಸಮರದ ರೀತಿ, ಅದು ಉಪಚುನಾವಣೆ ಆಗಿರ್ಬೋದು ಅಥವಾ ನೇರ ಚುನಾವಣೆಗಳೇ ಆಗಿರಬಹುದು. ಆದರೆ ಇಂಥ ಚುನಾವಣೆಗಳಲ್ಲಿ ಚಾನ್ಸಸ್ಗಳು ಹೆಂಗಿರುತ್ತೆ ಅಂತ ನೋಡೋದಾದರೆ, ಒಂದು ಒಳ ಏಟು, ಇನ್ನೊಂದು ಹೊಂದಾಣಿಕೆ. ಎಲ್ಲಿ ಹೊಂದಾಣಿಕೆಗಳು ಹೆಚ್ಚಾಗ್ತವೆ ಒಳ ಏಟುಗಳು ಬಿದ್ದೇ ಬೀಳ್ತವೆ. ಆ ಯಾಮದಲ್ಲಿ ನೋಡೋದಾದರೆ ಆಗಲೇ ದಿನೇಶ್ ಅವರು ಉಲ್ಲೇಖ ಮಾಡ್ದಂಗೆ ದಾವಣಗೆರೆಯಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ ಅಂದಮೇಲೆ ನಿಮಗೆ ಸುಲಭ ಜಯ. ನೋಡಿ, ನಾವು ಕಾಂಗ್ರೆಸ್ನವರು ಯಾವುದೇ ಹೊಂದಾಣಿಕೆನ ಯಾರ ಜೊತೆಗೂ ಇಲ್ಲಿ ತನಕ ಮಾಡ್ಕೊಂಡಿಲ್ಲ. ನಮಗೆ ಅದರ ಅವಶ್ಯಕತೆ ಇಲ್ಲ. ನಾವು ಅವಾಗಲೇ ಹೇಳಿದ್ವಿ, ನಮ್ಮದೊಂದು ಆಳುವ ಸರ್ಕಾರ ಇದೆ. ಆಯಿತು, ನಾವು ಆ ಥರದ್ದು ಏನಾದ್ರು ಸಾಫ್ಟಾಗಿ ಯೋಚನೆ ಮಾಡೋದಾಗಿದ್ರೆ, ಕುಮಾರಸ್ವಾಮಿ ಅವರು ದೇವೇಗೌಡರು ದೇಶದ ಮಾಜಿ ಪ್ರಧಾನಿಗಳಲ್ವಾ, ಅವ್ರ ಮೊಮ್ಮಗ ನಿಲ್ಲಿಸಿದಾಗ ನಾವೇನಾದರೂ ಕಾಂಪ್ರೋ ಆಗಿದ್ವಿ, ಏನು ಮಾಡಿದ್ವಿ, ಸೋಲ್ಸ್ ಮನೆ ಕಳಿಸಿದ್ವಿ. ಆ ಕಡೆ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ರು. ಅವ್ರ ಜೊತೆ ಏನು ಹೊಂದಾಣಿಕೆ ನಿಮಗೆ ಅವಾಗ? ಅಲ್ಲಲ್ಲ, ಸಿ ವಿ ಡೋಂಟ್ ಡೂ ಸಚ್ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟು, ಅಗ್ರಿಮೆಂಟು. ನಮಗೆ ಅದರ ಅವಶ್ಯಕತೆ ಇಲ್ಲ. ನನಗೆ ಬಹಳ ಖಾರವಾದಂಥ ಏನು ಪ್ರಮೋದ್ ಮುತಾಲಿಕ್ಕಿನ್ನ ಜೋರಾಗಿ, ಕಲ್ಲಡ್ಕ ಭಟ್ಗಿಂತ ಜೋರಾಗಿ BJP ವಕ್ತಾರರು ಕೆಲವೊಂದು ತುಷ್ಟೀಕರಣ ಅನ್ನುವಂಥ ವಿಚಾರದಲ್ಲಿ ಮಾತಾಡಿದ್ದಕ್ಕೆ ನಾವು ಒಂದೆರಡು ಉದಾಹರಣೆ ಕೊಡ್ತೀನಿ ಮೇಡಮ್. ಅಲ್ಲಿಗೆ ಹೋಗಿರಂತೆ. ಈಗ ನೀವು ಆಗಲೇ ಲಾಸ್ಟ್ ರಿಯಾಕ್ಷನ್ ಮಾತಾಡಬೇಕಾದ್ರೆ ಗೆಲ್ಲುವ ವ್ಯಕ್ತಿಗೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ರೈಟ್, ಅಷ್ಟು ದೊಡ್ಡ ಮ್ಯಾಂಡೇಟ್ ಇದೆ ನಿಮಗೆ, ನೀವೇ ಆಡಳಿತ ನಡೆಸ್ತಾ ಇದ್ದೀರಿ, 3 ವರ್ಷ ಗ್ಯಾರಂಟಿ ಯೋಜನೆಗಳಿಂದ ಅತ್ಯುತ್ತಮ ಆಡಳಿತವನ್ನು ಕೊಟ್ಟಿದ್ದೀರಿ ಅನ್ನೋದಾದರೆ, ಆ 2 ಕ್ಷೇತ್ರದಲ್ಲಿ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಹಾಕಿ ಇದೇ ಕುಟುಂಬಗಳನ್ನು ನಿಂತುಕೊಂಡು ಆ ಕಾರ್ಯಕರ್ತನನ್ನು ಬೆಳೆಸೋ ಪ್ರಯತ್ನ ಯಾಕೆ ಮಾಡಲ್ಲ? ಕುಟುಂಬಗಳಿಗೊಂದು ಎಮೋಷನಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ತನಕ ಯಾವುದೇ ಒಂದು ಟಿಕೆಟ್ ನಮ್ಮದು ಘೋಷಣೆ ಆಗಿಲ್ಲ. ನಾವು ಯಾವುದೇ ಮಾತಾಡಿದ್ರು ಊಹಾಪೋಹ ಕಾಲ್ಪನಿಕವಾಗಿರ್ತದೆ. ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಕೊಡ್ಬೋದು, ಹೂ ನೋಸ್ ದಟ್. ಆ ಒಂದು ಸನ್ನಿವೇಶಗಳನ್ನ ನಾವು ಅಲ್ಲಗಳಿಯಕ್ಕೆ ಸಾಧ್ಯ ಇಲ್ಲ. ಇವನ್ ಅವ್ರು ಇವತ್ತು ಬಿ ಫಾರ್ಮ್ ಇಲ್ಲದೇನೆ ಆ ಒಂದು ಅವ್ರು ಹೇಳಿರುವಂಥದ್ದು, ಇವತ್ತಿನ ದಿನ ಚೆನ್ನಾಗಿತ್ತು, ಸೊ ಹಾಗಾಗಿ ಒಳ್ಳೆ ದಿನ, ಒಳ್ಳೆ ಮುಹೂರ್ತ ಬಂದಿದೆ, ಹಾಗಾಗಿ ನಾವು ಆಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಯಾವುದೇ ಬಂಡಾಯದ ವಿಚಾರ ನಮ್ಮ ಪಕ್ಷದಲ್ಲಿ ಯಾರೂ ಮಾತಾಡಿಲ್ಲ. ಮೇಡಮ್, ನಾನು BJP ವಕ್ತಾರರಿಗೆ ಉತ್ತರ ಕೊಡಲೇಬೇಕು. ತುಷ್ಟೀಕರಣ ಅನ್ನುವಂಥ ಮಾತನ್ನ ಹೇಳಿದಂತಹ BJP ವಕ್ತಾರರೇ ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ಹಾರಿಸಿದವರು ಯಾರು ಅನ್ನುವಂಥದ್ದು ಒಂದು ಪ್ರಶ್ನೆ. ದನದ ಮಾಂಸದ ಬಗ್ಗೆ ಅವರು ಮಾತಾಡಿದ್ರಲ್ಲ, ಗೋಮಾಂಸವನ್ನ ಕರಾವಳಿ ಭಾಗದಲ್ಲಿ ಏನು ದನಗಳನ್ನ ಕದ್ದು ಮಾರೋದಕ್ಕೆ ಹೋಗಿ ಸಿಕ್ಕಾಕೊಂಡ್ರವರು ಇವರು BJP ಸಂಘ ಪರಿವಾರದವರು. ತೀರ್ಥಹಳ್ಳಿಲಿ ಮೊನ್ನೆ ಒಬ್ಬ ಸಿಕ್ಕಾಕೊಂಡ ಇವರ BJP ಅವರು. ಇನ್ನೊಂದು ಬಹಳ ರೆಂಬಲ್ ಆಗ್ರೋ ಲಿಮಿಟೆಡ್, ಇಲ್ಲಿನ ಒಂದು ಕಂಪನಿ ನಿತಿನ್ ಗಡ್ಕರಿ ಅವರಿಗೆ ಸೇರಿದ್ದು. ಲಾರಿಯ ಸಂಖ್ಯೆ NL01 AB 5853 28 ಟನ್ ದನದ ಮಾಂಸ ಸಿಕ್ಕಿತ್ತಲ್ಲ. BJP ಅವರೇ ಇದಕ್ಕೇನು ಹೇಳ್ತೀರಾ? ಹಾಗೇನೆ ಹಬ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಪಾಕಿಸ್ತಾನದ ಒಂದು ಕಂಪನಿಯಿಂದ BJP ಅವರು ಎಲೆಕ್ಟ್ರೋ ಬಾಂಡ್ ಪಡೆದಿದಿರಲ್ಲ, ಇದಕ್ಕೆ BJP ಅವರು ಏನು ಹೇಳ್ತಾರೆ? ಮೊನ್ನೆ ಅಷ್ಟೇ ಈ ದೇಶದಲ್ಲಿ ಇವರು ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ 5 ಲಕ್ಷ ಟನ್ ಡೀಸೆಲ್ನ ಕಳಿಸ್ಕೊಟ್ರಲ್ಲ, ಇದಕ್ಕೇನು ತುಷ್ಟೀಕರಣ ಅಂತಾರ ಅಥವಾ ಏನೋ ಪಪ್ಪಿ ಕೊಡೋದು ಅಂತ ಹೇಳ್ತಾರ? ಅಥವಾ ಇವತ್ತು ಶೇಖ್ ಹಸೀನಾ ಇದೇ ಕಾಂಗ್ರೆಸ್ನವ್ರು ಏನಾರು ರಾಜ್ಯಾತಿಥ್ಯ ಕೊಟ್ಟಿದ್ರೆ ಇಲ್ಲಿರೋ ಬಾಂಗ್ಲಾದವ್ರನ್ನ ಹುಡುಕಿ ಹೊರಗಡೆ ಕಳಿಸ್ತಾರಂತೆ. ಒಬ್ರನ್ನು ಹುಡುಕ್ಲಿಲ್ಲ, ಒಬ್ರನ್ನು ಹೊರಗಡೆ ಕಳಿಸ್ಲಿಲ್ಲ. ಒಂದ್ ನಿಮಿಷ, ಶೇಖ್ ಹಸೀನಾ ಅವ್ರನ್ನ ರಾಜ್ಯಾತಿಥ್ಯ ಕೊಟ್ಟಿರ್ತಕ್ಕಂಥದ್ದು ಇದೆ ನರೇಂದ್ರ ಮೋದಿ ಅವರ ಸರ್ಕಾರ. ತಾಲಿಬಾನಿಗೆ ಕಾಂಗ್ರೆಸ್ನವ್ರು ಕೊಡ್ಲಿಲ್ಲ. ಈ ಬಾರಿ ಬಜೆಟ್ ಅಲ್ಲಿ 200 ಕೋಟಿ ಕೊಟ್ಟಿದ್ದು ಇದೇ ಮೋದಿ ಅವರ ಸರ್ಕಾರ. ಕಳೆದ 23ರಲ್ಲಿ 800 ಕೋಟಿ ಕೊಟ್ಟಿದ್ದು ಇದೇ ಮೋದಿ ಅವರ ಸರ್ಕಾರ. ಅಲ್ಲಿ ಸೌದಿ, ಕುವೈತು ಅಲ್ಲಿಗೆಲ್ಲ ಹೋದಾಗ ಅವ್ರನ್ನ ಅಪ್ಪು ಬೇಕಾದ್ರೆ ನಿಮಗೆ ತುಷ್ಟೀಕರಣ ಕಾಣಲ್ಲ. ಅಥವಾ ಯಾವ್ದಾದ್ರು ದರ್ಗಾಗಳಿಗೆ ಹೋದಾಗ ಮೋದಿ ಅವರು ಚಾದರ್ಗಳು ಕೊಟ್ಟಾಗ ತುಷ್ಟೀಕರಣ ಅನ್ಸಲ್ಲ. ಕೇವಲ ರಾಜಕೀಯಕ್ಕೋಸ್ಕರ ತುಷ್ಟೀಕರಣ ಅಂತಿರಲ್ಲ. BJP ವಕ್ತಾರರೇ ದಾವಣಗೆರೆನ ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿದ್ರು ಗೊತ್ತಾ? ಈ ದೇಶದ 100 ಸ್ಮಾರ್ಟ್ ಸಿಟಿನಲ್ಲಿ ಅದು ಒಂದು ಸ್ಮಾರ್ಟ್ ಸಿಟಿ ಇತ್ತು, ಯಾಕಿನ್ನ ಕಂಪ್ಲೀಟ್ ಆಗಿಲ್ಲ? ಏನು ಬಾಗಲಕೋಟೆ ಆ ಭಾಗದಲ್ಲಿ ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕಿನ್ನ ಕೊಟ್ಟಿಲ್ಲ? ಏನೋ ಮನೆ ಹಂಚಿಕೆ ಮಾಡಿದ್ದಾರೆ ಅಂತಂದ್ರಲ್ಲ. ನಾನು ಹೇಳ್ತೀನಿ
ಹೇಳ್ತೀನಿ, ನಮ್ಮ ಆಳ್ವಿಕೆನಲ್ಲಿ 6 ಲಕ್ಷ ಮನೆಗಳನ್ನ ಹಂಚಿಕೆಯನ್ನ ಮಾಡಿದೀವಿ. ಇವರು ಸ್ವಾತಂತ್ರ್ಯ ಬಂದು ಇಲ್ಲಿ ತನಕ ಕೆಲವ್ರಿಗೆ ಹಕ್ಕುಪತ್ರನೇ ಸಿಕ್ಕಿರ್ಲಿಲ್ಲ. ಅದ್ರಲ್ಲಿ ನಮ್ಮ ಲೋಪವೂ ಇದೆ ಅಂತ ಒಪ್ಪಿಕೊಳ್ಳುತ್ತಾ ಇವಾಗ ನಾವು 3.5 ಲಕ್ಷ ಹಕ್ಕುಪತ್ರಗಳನ್ನ ಕೊಟ್ಟಿದೀವಲ್ಲ. ಇವತ್ತು ದಾವಣಗೆರೆ ಭಾಗಕ್ಕೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ರೂಪಾಯಿ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರಲ್ಲ. 3 ನಾಮ ಏನು ಬೊಮ್ಮಾಯರು ಪಟಾಕಿ ಹೊಡೆದಿದ್ದೇನು, ಕುಣಿದಿದ್ದೇನು, ಡಂಗೂರ ಸಾರಿದ್ದೇನು. ಆದ್ರೆ ಇವತ್ತಿನ ತನಕ ನಿಮ್ಮ ಕೇಂದ್ರ ಸರ್ಕಾರ ಏನೋ ದಾವಣಗೆರೆ ಭಾಗದ ಭದ್ರಾ ಮೇಲ್ದಂಡೆಗೆ ಹಣ ಕೊಟ್ಟಿಲ್ಲ. ಮಾತಾಡೋದಾದ್ರೆ ದೇವರು ಅಥವಾ ಮಂದಿರ ಮಸೀದಿ ಬಿಟ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ನರೇಂದ್ರ ಮೋದಿ ಅವರು ತೆರಿಗೆ ಹಣ ಎಷ್ಟು ಕೊಟ್ಟಿದ್ದಾರೆ, ಬೆಲೆ ಏರಿಕೆ ಯಾಕಾಗಿದೆ, ಗ್ಯಾಸು ಹೆಚ್ಚಾಗಿದೆ, ಇದನ್ನ ಇಟ್ಟು ಮಾತಾಡಿ. ನಾವು ಅಂತೀವಿ ಬೇಕಾದ್ರೆ ನಿಮ್ ಜೊತೆಗೆ ಜೈ ಶ್ರೀರಾಮನ ಬೇಕಿದ್ರೆ ಏನು ಇಲ್ದೇನೆ ಅಲ್ಲಿ ದೇವಸ್ಥಾನ ಹೊಟ್ಟೆಪಾಡಿಗೆ ಏನಾಗಬೇಕು ಸ್ವಾಮಿ. ಬಿಜೆಪಿ ಅವರೇ ಫಸ್ಟ್ ಬದುಕಿನ ಬಗ್ಗೆ ಮಾತಾಡಿ, ಆಮೇಲೆ ಭಾವನೆಗಳ ಬಗ್ಗೆ ಮಾತಾಡಿ. ನೀವು ಮಾಡಿದ್ರೆ ತುಷ್ಟೀಕರಣ ಅಲ್ಲ, ನಮ್ಮನ್ನ ನೀವು ಗುರಿ ಹಾಕ್ಸಿದ್ರೆ ನಿಮಗೆ ಲೆಕ್ಕ ಪತ್ರ ಸಮೇತ ಉತ್ತರ ವಾಪಸ್ ಕೊಡ್ತೀನಿ. ಸತ್ಯನಾರಾಯಣ ಹೇಮಾದ್ರಿ ಅವರೇ, ನಿಮಗೆ 3 ಪ್ರಶ್ನೆಗಳಿದೆ. ಆಗಲೇ ದಿನೇಶ್ ಅವರು ಉಲ್ಲೇಖ ಮಾಡಿದ್ದು ದಾವಣಗೆರೆ ಬಿಜೆಪಿ ಕ್ಯಾಂಡಿಡೇಟ್ ನೋಡಿದ್ರೆ ಹರಕೆ ಕೋರಿ ಅಂತ ಅನ್ನಿಸ್ತಿದೆ ಅಂತ, ಅದಕ್ಕೆ ಕ್ಲಾರಿಟಿ ಕೊಡಿ. ಬೆಲೆ ಏರಿಕೆ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆಯೇ ಇಲ್ಲ ಅಂತ ಹೇಳಿದರು ದರ್ಶನ್ ಅವರು, ಅದರ ಬಗ್ಗೆ ಹೇಳಿ. ಇನ್ನು ಯತ್ನಾಳ್ ಅವ್ರು ಬರ್ತಾರಂತೆ ಚರಂತಿಮಠ ಅವರ ಜೊತೆಗಿನ ಪ್ರಚಾರಕ್ಕೆ, ಇದ್ರ ಬಗ್ಗೆ ಹೇಳಿ. ಸರಿ ಮೇಡಮ್, ಒಂದೊಂದೇ ಪ್ರಶ್ನೆ ಕೊಡ್ತೀನಿ. ಹರಕೆಯ ಕುರಿ ಅಂತ ಯಾವ ಆಧಾರ ಮೇಲೆ ಅವ್ರು ಹೇಳಿದ್ರು ಗೊತ್ತಿಲ್ಲ. ಅವರು ಏನೀಗ ದಾಸಕರಿಯಪ್ಪ ಅಂತೇನು ಶ್ರೀನಿವಾಸ್ ದಾಸಕರಿಯಪ್ಪ ಅಂತ ಇದಾರಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಹುದ್ದೆಗಳಲ್ಲಿ ಬೆಳೆದು ಬಂದಂತವರು. ಮಾನದಂಡ ಇಷ್ಟೇ, ದಾವಣಗೆರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನೋ 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 ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ನಾವ್ಯಾಕ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ಳೋ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಒಬ್ಬ ಭಾರತೀಯ ಜನತಾ ಪಕ್ಷದಾಗ ಒಬ್ಬ ಸಾಮಾನ್ಯ, ತಾವು ಇದುವರೆಗೆ ಪ್ರತಿಪಾದನೆ ಮಾಡ್ಕೋತ ಹೋದ್ರಿ, ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಯಾಕೆ ಕೊಟ್ಟು ಬೆಳೆಸಂಗಿಲ್ಲ ಅಂತ ಹೇಳೋದಕ್ಕ, ಅದು ಏನಾದ್ರು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು ಟಿಕೆಟ್ ಕೊಟ್ಟು ಅವ್ರನ್ನ ಬೆಳೆಸಿ ಅವ್ರನ್ನ MLC ಮಾಡೋದಿರ್ಬೋದು, MLA ಮಾಡೋದಿರ್ಬೋದು, MP ಮಾಡೋದಿರ್ಬೋದು, ಆ ಪ್ರಯತ್ನ ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಆಗತ್ತೆ. ಅದು ಯಾವುದೇ ಕಾರಣಕ್ಕೂ ಹರಕೆ ಕುರಿಯಲ್ಲ. ಈ ಅಭ್ಯರ್ಥಿ ಗೆಲ್ತಾರ ಅನ್ನುವಂಥದ್ದನ್ನ ಈಗ ಇವತ್ತು ವಿಶ್ಲೇಷಕರು ಕೂಡ ಹೇಳ್ತಾ ಇದಾರೆ, ಎಲ್ಲರೂ ಹೇಳ್ತಾ ಇದಾರೆ. ಇದು ಒಂದು ಭಾಗ. ಆ ಪ್ರಶ್ನೆಗೆ ಅದು ಉತ್ತರ ಆಯ್ತು. ಎರಡನೇ ಪ್ರಶ್ನೆ ಏನ್ ಹೇಳ್ತಾ ಇದ್ರಿ ತಾವು, ಏನೋ ಕೇಳಿದ್ರಿ ಮೇಡಮ್? ಬೆಲೆ ಏರಿಕೆ ಬಗ್ಗೆ ಮಾತಾಡಕ್ ನೈತಿಕತೆ ಇಲ್ಲ. ನಾನು ಬೆಲೆ ಏರಿಕೆ ಬಗ್ಗೆ ನಾನು ಒಂದು ನಿರರ್ಗಳವಾಗಿ 1 ಗಂಟೆ ಮಾತಾಡಬಲ್ಲೆ. ನಾನು ಇವರು ಎಷ್ಟೊಂದು ಬೆಲೆಗಳನ್ನು ಏರ್ಸಿದ್ರು. ಆ ಮೋದಿ ಈಗ 2 ಅವಧಿಯೊಳಗ ನಮ್ಮದು ಪೆಟ್ರೋಲ್ ಡೀಸೆಲ್ ಬೆಲೆನ ಕೇಂದ್ರದಾಗ ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ ಇರ್ಬೋದು, ಕೇಂದ್ರದಿಂದ 2 ಸಾರಿ ನಾವು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಇಳಿಸಿದ್ವಿ. ಆದ್ರೆ ಸುಖ ಸುಮ್ನೆ ಇವ್ರು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ 10 ರೂಪಾಯಿ ಏರಿಸ್ಬಿಟ್ಟು 2 ರೂಪಾಯಿ ಇಳಿಸೋದಲ್ಲ, ಇಳಿಸೋದಂದ್ರೆ 10 ರೂಪಾಯಿ ಅಲ್ಲ 55 ಇದ್ದಿದ್ದು ಹಂಗಾಗ್ಬಾರ್ದು ಸರ್. 20 ರೂಪಾಯಿ ಇಳಿಸೋ ಪ್ರಕ್ರಿಯೆಗೆ ಒಂದು ಮೀನಿಂಗ್ ಇದೆ, ನೀವು ಅದನ್ನ ಅಲಗಾಡಿಸ್ಬಿಡಿ. ನಾವು ಒಟ್ಟು 20 ರೂಪಾಯಿ ಗೊತ್ತಿರ್ಲಿ. ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಕೇಂದ್ರದ್ದು ಮತ್ತು ರಾಜ್ಯದ್ದು ಸೆಸ್ ಗಳನ್ನು ತೆಗೆದು ಹಾಕಿ ಒಟ್ಟು 20 ರೂಪಾಯಿಗಳನ್ನ ಕಡಿಮೆ ಮಾಡದಂತದಾಗಿದೆ. 2 ಬಾರಿ ಆಗಿದೆ. ಏರಿಕೆ ಆದಾಗ 5 ಪೈಸಾ 10 ಪೈಸಾ 20 ಪೈಸಾ ಆದ್ರೆ, ಇಳಿಕೆ ಆದಾಗ ಒಂದೇ ಪಟ್ಟಿಗೆ 20 ರೂಪಾಯಿ ಗಂಟ್ಲೆ ಆಗಿದೆ. ಕೇಂದ್ರದ್ದು ರಾಜ್ಯದ್ದು ಕೂಡಿ ಒಂದ್ ಭಾಗ ಐತಿ ಬೆಲೆ ಏರಿಕೆ. ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಇವರು ಇವತ್ತು ಹೆಸ್ಕಾಮ್ ಅನ್ನ ಡಿಮಾನಿಟೈಸ್ ಮಾಡ್ತಾ ಇದಾರ. ನಾವು ಇದಕ್ಕೆ ಆರೋಪ ಮಾಡಿದ್ವಿ, 1 ಲಕ್ಷ ಕೋಟಿ ರೂಪಾಯಿ ಆಸ್ತಿನ 25,000 ಕೋಟಿ ರೂಪಾಯಿಗೆ ಡಿಮಾನಿಟೈಸ್ ಮಾಡಕ್ ಹೋಗ್ತಾ ಇದಾರ. ಮೂರನೇ ಪ್ರಶ್ನೆಗೆ ಬನ್ನಿ ಸರ್. ಘಾಟಿ ಟೈಮ್ ಆಗ್ತಾ ಇದೆ, ಹಂಗಾಗಿ ಯತ್ನಾಳ್ ಪ್ರಚಾರಕ್ಕೆ ಬರ್ತಾ ಇದ್ದಾರಾ ಅಭ್ಯರ್ಥಿಗಳ ಪರವಾಗಿ? ಅವರು ಸ್ಪಷ್ಟವಾಗಿ ಸನ್ಮಾನ್ಯ ಚರಂತಿಮಠರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾರ. ಯತ್ನಾಳ್ ಅವರು ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಅವರವರ ವೈಯಕ್ತಿಕ ಸಂಬಂಧದ ಮೇಲೆ ಬಂದ್ರೆ ನಮ್ದು ಸ್ವಾಗತ ಐತಿ. ಅವ್ರ ಮೊನ್ನೆ ಅವ್ರ ಮಗನ್ ಮದುವೆಗೆ ನಾನು ಹೋಗಿದ್ದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವ್ರು. ಅವ್ರ ವೈಯಕ್ತಿಕ, ಆಮೇಲೆ ಅವ್ರ ಪಕ್ಷಕ್ಕೆ ತಗೋತೀರಾ ಏನ್ ಮಾಡ್ತೀರಾ ಅಂದಾಗ ಅದು ಹೈಕಮಾಂಡಿಗೆ ಬಿಟ್ಟು ತೀರ್ಮಾನ. ವೈಯಕ್ತಿಕ ಸಂಬಂಧಗಳು ಇರ್ತಾವಲ್ಲ ಯಾವುದೇ ಒಂದು ವ್ಯವಸ್ಥೆ ಒಳಗೆ ಅವ್ರು ಬಂದ್ರೆ ಬರ್ಬೋದು. ಆ ಬಾಂಧವ್ಯ ನಾವು ಬೇಡ ಅನ್ನಲ್ಲ ಸರ್, ಅದು ಖಂಡಿತ ಒಳ್ಳೇದು. ಒಬ್ಬ ವ್ಯಕ್ತಿಯ ಗೆಲುವಿಗೆ ಅಥವಾ ಆ ಸಂಬಂಧಗಳು ಬಹಳ ಮುಖ್ಯ ಆಗುತ್ತೆ. ಆದರೆ ಈಗ ಯತ್ನಾಳ್ ಅವರು ಹೋದ್ರೆ ವಿಜೇಂದ್ರ ಅವ್ರು ಹೋಗ್ತಾರ ಚುನಾವಣಾ ಪ್ರಚಾರಕ್ಕೆ, ಭಾಗಿಯಾಗ್ತಾರ, ಕ್ಯಾಂಡಿಡೇಟ್ ಗೆಲ್ಸ್ಕ ಬರ್ತಾರ? ಅದು ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡಬೇಕೋ ಮಾಡುತ್ತೆ. ನೋಡಿ, ನೀವು ಉತ್ತರ ಕೊಡಲ್ಲ ನೇರವಾಗಿ. ಹೈಕಮಾಂಡ್ ಹತ್ರ ಹೋಗ್ತಿರಲ್ಲ. ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಸ್ಕೊಂಬರೋದಕ್ಕೆ ವಿಜೇಂದ್ರ ಹ್ಯಾಸ್ ಟು ಗೋ, ಹಿ ವಿಲ್ ಗೋ ಅಂತ ಹೇಳಲ್ವಲ್ಲ ಸರ್ ನೀವು? ಪ್ರಶ್ನೆ ಇಲ್ಲ ಮೇಡಮ್. ಅವ್ರು ಬಂದೇ ಬರ್ತಾರ, ಭಾಗವಹಿಸ್ತಾರ, ಅದರಲ್ಲಿ ಯಾವ್ದು ಡೌಟ ಬೇಡ. ಅವ್ರು ನಾಮಿನೇಷನ್ ಬರ್ಬೋದು ಅಂತ ಅವ್ರ ಅಂದಾಜಿದೆ.
ಪ್ರಶ್ನೆನೇ ಇಲ್ಲ. ಅದ್ರಲ್ಲೇನ್ ತಪ್ಪಿಲ್ಲ, ಇಬ್ರು ಪ್ರಶ್ನೆನೇ ಇಲ್ಲ. ಹೋಗ್ತಾರೆ ಅಂದ್ರೆ ಮುಗೀತು. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಈಗ ಬಾಗಲಕೋಟೆ ಚುನಾವಣೆಗೆ ಸೀಮಿತವಾಗಿ ಮಾತನಾಡ್ಬೇಕಂತ ಅಪೇಕ್ಷೆ ಪಡ್ತಾ ಇದ್ದೀನಿ. ಈ ಗೋಮಾಂಸ ಮಾರಾಟ ಮಾಡಕ ಸಾಗಾಣಿಕೆ ಕೇಂದ್ರದಿಂದ ಅನುಮತಿನೇ ಇಲ್ಲ. ಇವ್ರು ಏನು ಪ್ರಪಗಂಡ ಮಾಡ್ತಾ ಇದ್ರೆ ಅದೆಲ್ಲ ಫಾಲ್ಸ್ ಇಡೀ ವಿಶ್ವಕ್ಕೆ ಹೈಯೆಸ್ಟ್ ಬೀಫ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಭಾರತ. ಯಾಕೆ ಸುಮ್ನೆ ಜನಗಳಿಗೆ ಸುಳ್ಳು ಹೇಳಕ್ ಹೋಗ್ಬೇಡಿ. ಇಲ್ಲ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ರೈಟ್ ನೋಡಿ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಕೇಳಿದ್ರು. ಮೊನ್ನೆ ಸನ್ಮಾನ್ಯ ಬೊಮ್ಮಾಯಿ ಅವರು ಭದ್ರಾ ಮೇಲ್ದಂಡೆ ಆಯ್ತು ಸರ್, ನಿಮ್ ಸಮಯ ಬೇರೆ ಆಗ್ತಾ ಇದೆ, ಕ್ವಿಕ್ ಆಗಿ. ರಾಜ್ಯ ಸರ್ಕಾರಗಳು ಏನು ಇದಕ್ಕ ಪ್ರಾಜೆಕ್ಟ್ ಕನ್ಸರ್ನ್ ಆಗಿ ಯಾವ ಕ್ರಿಯೆಗಳನ್ನ ಮಾಡ್ಬೇಕಾಯ್ತು ಆ ಕ್ರಿಯೆಗಳನ್ನ ಮಾಡಿಲ್ಲ ಅನ್ನುವಂಥದ್ದನ್ನೇ ಬಹಳ ಸ್ಪಷ್ಟವಾಗಿ ಮಾಡಿಸಿದಾರ, ನಿಖರವಾಗಿ ತಿಳಿಸಿದಾರ. ಆಮೇಲೆ ನಾನು ಇನ್ನೊಂದು ಕೊನೆಗದಾಗಿ ನಾ ಏನ್ ಹೇಳ್ತಾ ಇದ್ದೀನಿ ಮೇಡಮ್, ಇಲ್ಲಿ ಬಾಗಲಕೋಟೆಗೆ 13ರಿಂದ 18 ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ ಏನ್ ಕೆಲಸ ಆಗ್ಲಿಲ್ಲ. 18ರಿಂದ 19 ಕಾಂಗ್ರೆಸ್ ಅಲಯನ್ಸ್ ಇತ್ತು. 19ರಾಗ ಮತ್ತೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಆದಾಗ ಫ್ಲಡ್ ಬಂತು. 20-21 ಕೋವಿಡ್ ಆಯ್ತು. ನಮಗೆ ಸಿಕ್ಕಂತ ಅವಧಿ ಕೇವಲ 21 ಮಾರ್ಚ್ನಿಂದ 22, 22 ಮಾರ್ಚ್ನಿಂದ 23, 2 ವರ್ಷ ಅವಧಿಯಲ್ಲಿ 500 ಕೋಟಿ ರೂಪಾಯಿ ರಸ್ತೆಗಾಗಿ ಚಿರಂಜಿ ಮಠರು ಅನುದಾನ ತಂದಿದಾರ. ಸುಮಾರು 2,369 ಕೋಟಿ ರೂಪಾಯಿ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ವಿವಿಧ ಯೋಜನೆಗೆ ತಂದಿದಾರ. ಮತ್ತು ಸಮುದಾಯ ಭವನ 170 ಮಾಡಿದಾರ. 2 ವರ್ಷ ಅವಧಿಯಲ್ಲಿ ಸುಮಾರು ಹತ್ರ 4ರಿಂದ 5,000 ಕೋಟಿ ರೂಪಾಯಿ ಯೋಜನೆಗಳನ್ನ ಬಾಗಲಕೋಟೆ ಮತಕ್ಷೇತ್ರಕ್ಕೆ ತಂದು ನಾಭೂತ ಅನ್ನುವಂತ ಅವರ ಹಿಂದಿನ ರೆಕಾರ್ಡ್ಗಳನ್ನೇ ಅದೇ ಚಿರಂಜಿ ಮಠರು ತಾವೇನೆಂದು ರೆಕಾರ್ಡ್ ಮಾಡಿದ್ರು, ಅವರ ರೆಕಾರ್ಡ್ಗಳನ್ನ ಅವರೇ ಮುರಿದು ಬಾಗಲಕೋಟೆಯಲ್ಲಿ ನಾಭೂತ ಅನ್ನುವಂತ ಕಾರ್ಯಕ್ರಮಗಳನ್ನು ಮಾಡಿದಾರ. ಬಾಗಲಕೋಟೆಯಲ್ಲಿ ರಸ್ತೆಗಳಂದ್ರೆ ರನ್ವೇಗಳು ಅಲ್ವಾ ಸರ್? ಹೇಳಿ. ಬಾಗಲಕೋಟೆಯಲ್ಲಿ ರಸ್ತೆಗಳು ಹಾಗಾದ್ರೆ ರನ್ವೇಗಳ ತರ ಇದಾವೆ ಅವ್ರ ತಂದ ಅನುದಾನದ. ಹೌದು ಮೇಡಮ್, ನೀವು ನಿಮ್ಮ ಜಿ ಕನ್ನಡದವ್ರನ್ನ ನಿಮ್ಮ ಸೋಮಶೇಖರ್ ಯಾರು ರಿಪೋರ್ಟರ್ ಇದಾರಲ್ಲ ಅವ್ರಿಗೆ ಅಲ್ಲಿ ನಮ್ಮ ಬಾಗಲಕೋಟೆ ರಸ್ತೆಗಳನ್ನ ವರದಿ ತಗೊಳ್ರಿ ನೀವು. ಸರ್ ನಿಮ್ ಸಮಯ ತುಂಬಾ ಆಯ್ತು, 7 ನಿಮಿಷ ಮಾತಾಡಿದ್ದೀರಿ. 3 ವರ್ಷದ ಕಾಂಗ್ರೆಸ್ ಅವಧಿಗಳು ಹಾಳಾಗೋಗಿದಾವು. ರೈಟ್ ದಿನೇಶ್ ಅವರು ನೀವು ಹೇಳಬೇಕು. ಉಮೇಶ್ ಅವರು ಮೇಟಿಯವರ ಕುಟುಂಬ ಜೊತೆ ಸಿದ್ದರಾಮಯ್ಯನವರ ನೇರವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ನಾವು ಯಾರನ್ನೇ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ಅವ್ರ ಜೊತೆಗೆ ನೀವು ಕೆಲಸ ಮಾಡಬೇಕು ಅಂತಾಗ ಮೇಟಿಯವರ ಸುಪುತ್ರಿ ಮಹಾದೇವಿಯವರು ನೋ ಇಟ್ ಈಸ್ ಇಂಪಾಸಿಬಲ್ ಅಂತ ನೇರವಾಗಿ ಹೇಳಿದ್ದಾರೆ. ಏನಾಗಬಹುದು ಅಲ್ಲಿ, ಯಾವ ಡಿಸಿಷನ್ಗೆ ಹೈಕಮಾಂಡ್ ಬರ್ಬೋದು ಅಂತ ಹೇಳಿ. ಸೇಮ್ ಟೈಮ್ ಇಲ್ಲಿ ಸಮರ್ಥ ಮತ್ತು ಸಾದಿಕ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿರೋದ್ರಿಂದಾಗಿ ದಾವಣಗೆರೆಯಲ್ಲಿ ಹಂಗನ್ನ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದು ಇಂಡಿಕೇಶನ್ನೇ ಒಂದು ಒತ್ತಡ ಹೇರೋದು. ಏನು ಹೇಳ್ತೀರಿ? ಇಲ್ಲ, ಯಾಕಂದ್ರೆ ಈ ಹಿಂದೆನೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಟಿಕೆಟ್ ಕೊಡೋಕ್ಕೋಸ್ಕರ ಅಬ್ದುಲ್ ಜಬ್ಬಾರ್ ಅನ್ನೋರ್ನ ರೈಸ್ ಮರ್ಚೆಂಟ್ನ MLC ಮಾಡಿದ್ದಾರೆ ಕಾಂಗ್ರೆಸ್ಸಲ್ಲಿ. ಆಲ್ರೆಡಿ ಮುಸ್ಲಿಮ್ಸ್ನ ಕನ್ವಿನ್ಸ್ ಮಾಡೋದಕ್ಕೆ ಆಲ್ರೆಡಿ MLC ಮಾಡಿಬಿಟ್ಟವ್ರೆ ಕಾಂಗ್ರೆಸ್ಸಲ್ಲಿ. ಈಗ ಮತ್ತೆ ಅದೇ ಕೋಟಾ ಕೇಳಿದ್ರೆ ಅವ್ರಿಗೆ ಆಗಲ್ಲ, ಇನ್ನೇ 2.5 ವರ್ಷ ಬಿಟ್ಕೊಂಡು ಬನ್ನಿ ಅಂತ ಕೇಳ್ತಾ ಇರ್ಬೇಕಾರೆ ಇವರು ಕಾಂಗ್ರೆಸ್ ಅವರು. ಇಲ್ಲ ಇನ್ನೊಂದು ಏನೋ ಒಂದು ಮೋಡಿ ಹಾಕ್ತಾರೆ ಅವ್ರಿಗೆ, ಇನ್ನೊಂದು MLCನೋ ಇನ್ನೊಂದೇನೋ ಆಮಿಷಗಳು ಕೊಡ್ಬೋದು. ಬಟ್ ಈಗ ಟಿಕೆಟ್ ಸಮರ್ಥ ಅವ್ರಿಗೆ. ಬಟ್ ಒಂದು ಹೇಳ್ಬಿಡ್ತೀನಿ ಯಾಕೆ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಯಾರ ಮೊಮ್ಮಗ? ಇಂದಿರಾ ಗಾಂಧಿ ಅವರ ಮೊಮ್ಮಗ, ನೆಹರು ಅವರ ಮರಿ ಮೊಮ್ಮಗ ಅಲ್ವಾ? ಆ ಕಾನ್ಸೆಪ್ಟ್ ಇವತ್ತು ಕಾಂಗ್ರೆಸ್ ಅಲ್ಲಿ ಇರೋದು. ಇವತ್ತು ವಂಶಪಾರಂಪರ್ಯ ರಾಜಕಾರಣದವರೇ ಆಳ್ಬೇಕು ದೇಶ. ಇವತ್ತು ಇನ್ನೂ ರಾಜತಾಂತ್ರಿಕ ಕಥೆಲೇ ಇದೆ ಅಂದ್ರೆ ರಾಜರೇ ಆಳ್ಬೇಕು, ಯಾರು ಇದ್ರು ಅವ್ರ ಕಂಟ್ರೋಲ್. ಇದೇ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾರೆ. ಅದು ಅವ್ರಿಗೆ ಅನ್ವಯಿಸಲ್ಲ, ಬೇರೆಯವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಆ ಥರ ಗೊತ್ತಾಯ್ತಲ್ಲ, ಸಂವಿಧಾನ ಪುಸ್ತಕ ಅವ್ರಿಗೆ ಮಾತ್ರ ಅನ್ವಯಿಸಲ್ಲ, ಉಳಿದವ್ರಿಗೆಲ್ಲ ಸಂವಿಧಾನ ಅಂತ ತೋರಿಸ್ತಾರೆ. ಇದನ್ನೇ ನಾವು ಅಬ್ಸರ್ವ್ ಮಾಡಿದ್ದು ಕಾಂಗ್ರೆಸ್ನಲ್ಲಿ. ಮತ್ತೆ ಇವತ್ತು BJPಲೂ ಅದೇ ಕಥೆಯಲ್ಲೇ ಇದ್ದಾರೆ. ಇವಾಗ ಇವ್ರು ಹೇಳ್ಬಿಟ್ರಲ್ಲ ನಾವೆಲ್ಲೂ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ. ಆಯ್ತಪ್ಪ, DCC ಬ್ಯಾಂಕಲ್ಲಿ ಜನ ವೋಟ್ ಹಾಕಿದ್ರು ಇವ್ರು ಕಾಂಗ್ರೆಸ್ಸು BJP ಅಂತ. ಇವಾಗ ನೋಡ್ರೆ BJP ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಬಂದ್ಬಿಟ್ಟು ಪ್ರೆಸಿಡೆಂಟು, ರಾಜೀವ್ ಕಾಗೆ ವೈಸ್ ಪ್ರೆಸಿಡೆಂಟು. 6,000 ಕೋಟಿಗೆ ವ್ಯವಹಾರಕ್ಕೆ ಇಬ್ರು ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು 30 ತಿಂಗಳು ಹಂಚ್ಕೊಬಿಟ್ಟವ್ರೆ. ಅಂದ್ರೆ ಅಲ್ಲಿ ಪಾಪ ಜನ ಓಟ್ ಹಾಕದ ಜನ ಸೋತ್ಬಿಟ್ರು, ರಾಜಕಾರಣಿಗಳು ಇಬ್ರು ಗೆದ್ಬಿಟ್ಟವ್ರೆ. ನೋಡಿ, ಅರ್ಥ ಆಯ್ತಲ್ಲ, ಓಟ್ ಹಾಕಿ ಜನ ಸೋತೋಗ್ಬಿಟ್ರು. ಅದಕ್ಕೆ ಸಪೋರ್ಟ್ ಯಾರು? ಇದೇ ಸತೀಶ್ ಜಾರಕಿಹೊಳಿ ಅವರು. ಅಂದ್ರೆ ಇವರು ಅಧಿಕಾರ ಹಣ ಎಲ್ಲಿರುತ್ತೆ ಅಲ್ಲಿ ಒಂದಾಗ್ಬಿಡ್ತಾರೆ.
ಅಧಿಕಾರ ಹಣ ಇಲ್ಲ ಅಂದಾಗ ಕಚ್ಚಾಡೋದು ಇವೆಲ್ಲ ಮೇಲ್ಮೇಲೆ ತೋರಿಸೋದು. ಜನತಾದಳ, ಕಾಂಗ್ರೆಸ್, ಬಿಜೆಪಿ ಮೂರರಲ್ಲೂ ಅಡ್ಜಸ್ಟ್ಮೆಂಟೇ ಇರೋದು. ಅದರಿಂದ ರಾಜ್ಯ ಮುಂದಕ್ಕೆ ಹೋಗ್ತಾ ಇಲ್ಲ, ಜನರು ಬದಲಾಯ್ತಾ ಇಲ್ಲ. ಇವ್ರು ನಮ್ಮ ಜಾತಿಯವನು, ಇವ್ರು ನಮ್ಮ ಧರ್ಮದವರು, ಈ ತರ ವೋಟ್ ಹಾಕೊಂಡು ಸಾಯ್ತಾ ಇದ್ದಾರೆ. ಇದೇ ಇವ್ರು ಹೇಳ್ಬಿಡ್ತಾರೆ ತುಷ್ಟೀಕರಣ, ಬಿಜೆಪಿ ಅವರು ಮಾತೆದ್ಬಿಟ್ರೆ ಅಯ್ಯೋ ಸಾಬ್ರು ಇವ್ರು ಮುಸ್ಲಿಮ್ಸ್, ಇವ್ರಿಗೆ ತುಷ್ಟೀಕರಣ. ಅಲ್ಲಪ್ಪ, ಇವತ್ತು ನಿಮ್ಮ ದೇವಸ್ಥಾನಗಳಿಗೆ ಗ್ಯಾಸ್ ಬರ್ತಾವಲ್ಲ, ಅವು ಸಾಬ್ರು ಕಂಟ್ರಿ ಅಲ್ವೇನ್ರಿ? ಆ ಸಾಬ್ರು ಕಂಟ್ರಿ ಗ್ಯಾಸಲ್ಲಿ ನೀವ್ಯಾಕ್ರಿ ಪ್ರಸಾದ ಮಾಡ್ತೀರಾ? ಗ್ಯಾಸ್ ಯಾವ ದೇಶದ್ದು? ಅರಬ್ ಕಂಟ್ರಿಗಳದು. ಅದ್ರಲ್ಲಿ ಯಾಕಪ್ಪ ಪ್ರಸಾದ ಮಾಡ್ಬೇಕು ಇವರು? ಇವತ್ತು ಹೇಳ್ತಾರೆ ಅಲ್ಲಿ ಇದರಲ್ಲಿ ಅಯೋಧ್ಯದಲ್ಲಿ ಗ್ಯಾಸ್ ಇಲ್ಲ ಪ್ರಸಾದ ಮಾಡಕ್ಕೆ ಅಂತ ಪೇಪರು ನ್ಯೂಸಲ್ಲಿ ಬರುತ್ತೆ. ಗ್ಯಾಸ್ ಯಾವ ದೇಶದಿಂದ ಬರ್ತೈತೆ? ಹಂಗಾರೆ ನೀವೇ ತಯಾರಿಸ್ಕೊಳ್ಳಿ, ಅದು ಯಾವ್ದೋ ಗಟ್ರ ಗ್ಯಾಸಲ್ಲೇ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತೀವ. ಅಂದ್ರೆ ಬರೀ ಇವ್ರು ಏನಾಗಿದೆ ಅಂದ್ರೆ ಜನರನ್ನ ಒಡೆದಾಳೋ ನೀತಿ, ವ್ಯವಸ್ಥೆನ ಅಪ್ಲಿಫ್ಟ್ ಮಾಡಕ್ ಯಾರು ರೆಡಿ ಇಲ್ಲ, ಕಾನೂನು ಅಪ್ಲಿಫ್ಟ್ ಮಾಡಕ್ ರೆಡಿ ಇಲ್ಲ, ಶಿಕ್ಷೆ ಪ್ರಮಾಣಗಳನ್ನ ಹೆಚ್ಚಸಕ್ಕೆ ಅಪ್ಲಿಫ್ಟ್ ಮಾಡಕ್ಕೆ ರೆಡಿ ಇಲ್ಲ, ಜಡ್ಜ್ಗಳ ಸಂಖ್ಯೆಗಳು ಅಪ್ಲಿಫ್ಟ್ ಮಾಡಕ್ ರೆಡಿ ಇಲ್ಲ, ಕೋರ್ಟಲ್ಲಿ ಲಕ್ಷಾಂತರ ಕೇಸ್ಗಳು ಬಿದ್ದಾವೆ ಅವನ್ನ ರೆಡಿ ಮಾಡಕ್ ರೆಡಿ ಇಲ್ಲ, ಕಾನೂನು ಸುವ್ಯವಸ್ಥೆ ಇಂಪ್ಲಿಮೆಂಟ್ ಮಾಡಕ್ಕೆ ರೆಡಿ ಇಲ್ಲ, ಡ್ರಗ್ಸ್ ತತ್ತಾರಲ್ಲ ಟನ್ ಗಟ್ಲೆ ಅವ್ರನ್ನ ನೇಣ್ಗಾಕಕ್ಕೆ ಒಬ್ರಿಗೂ ದಮ್ಮಿಲ್ಲ. ಯಾಕೆ ಆಗ್ತಾ ಇಲ್ಲ? 10 ವರ್ಷದಿಂದ ಈಗ ಒಬ್ಬ ಮೊನ್ನೆ ಸಿಕ್ಕಾಕೊಂಡವನೇ 70 kg 80 kg 3ನೇ ಸತಿ ಸಿಗ್ತಾನೆ, 4ನೇ ಸತಿ ಸಿಗ್ತಾನೆ, ನೇಣಿಗೆ ಮಾತ್ರ ಹಾಕಲ್ವಂತೆ. ಯಾಕೆ? ಇದರಿಂದ ಇರೋರು ಯಾರು? ನಮ್ಮ ದೇಶದ ಕಾನೂನು ಎಲ್ಲ ಸತ್ತೋಗಿದೆ, ಹಣಕಾಸು ಸತ್ತೋಗಿದೆ. ಒಂದ್ ಕಡೆ ಅವ್ರು 200 ಲಕ್ಷ ಕೋಟಿ ಸಾಲ ಮಾಡ್ತಾರೆ, ಇವ್ರು 8 ಲಕ್ಷ ಕೋಟಿ. ಜನರಿಗೊಂದು ಆರೋಗ್ಯ ಶಿಕ್ಷಣ ಕೊಡೋ ಯೋಗ್ಯತೆ ಇಲ್ಲ. ಒಂದೊಂದು ಬೈ ಎಲೆಕ್ಷನ್ 100 ಕೋಟಿ 200 ಕೋಟಿ ಖರ್ಚು ಮಾಡ್ತಾರೆ. ಎಲ್ಲಿ ಬರ್ತದೆ ಈ ದುಡ್ಡುಗಳೆಲ್ಲ? ಏನಕ್ಕೆ ಇವರು? ಒಬ್ಬ ಶಾಸಕನಿಗಾದ್ರೆ ಸಿಗೋ ಸಂಬಳ ಆದ್ರೂ ಎಷ್ಟು? 2 ಲಕ್ಷ ಸಂಬಳ ಸಿಕ್ಕುತ್ತೆ. 100 ಕೋಟಿ ಯಾಕೆ ಖರ್ಚು ಮಾಡ್ತಾನೆ? 50 ಕೋಟಿ ಯಾಕೆ ಖರ್ಚು ಮಾಡ್ತಾನೆ? 100 ಕೋಟಿ ಎಲ್ಲಿಂದ? ಅದನ್ನೇ ಜನರು ಥಿಂಕೇ ಮಾಡಲ್ವಲ್ಲ. ಇದನ್ನೆಲ್ಲ ಥಿಂಕ್ ಮಾಡ್ರೆ ಅಲ್ಲ, 2 ಲಕ್ಷ ರೂಪಾಯಿ ಸಂಬಳ ತಗೊಳಕ್ಕೆ 100 ಕೋಟಿ ಯಾಕಪ್ಪ ಖರ್ಚು ಮಾಡ್ತಾನೆ ಒಬ್ಬ ಶಾಸಕ? ಪ್ರಜಾಪ್ರಭುತ್ವ ಅಂತಾರೆ. ಎಲ್ಲಿದೆ ಪ್ರಜಾಪ್ರಭುತ್ವ? ಪ್ರತಿಯೊಬ್ರು ಇವತ್ತು ಹಣ ಉಳ್ಳವರು. ಇವತ್ತು ಏನು ಅಮೆರಿಕ ಮಾಡ್ತಾ ಐತೆ, ಹಣ ಐತೆ ನಾನೇ ಬಾಸು, ಅವ್ನು ಮಾಡಿದ್ದೆ, ಅವ್ನು ಹಾಕಿದ್ದೆ ಬಾಂಬು, ಅವ್ನು ಹೇಳಿದ್ದೆ ರೀಸನ್ನು, ಬೇರೆ ಯಾರು ಕೇಳಂಗಿಲ್ಲ. ಇವತ್ತು ಭಾರತದ ರಾಜಕೀಯ ಪರಿಸ್ಥಿತಿನೂ ಸೇಮ್ ಟ್ರಂಪ್ ತರ ನಡೀತೈತೆ. ಹಣ ಇದೆ, ನಾನು ಏನಾದ್ರು ಮಾಡ್ಕತೀನಿ, ಹಣ ಇದೆ ನಮ್ಮ ಪಕ್ಷದಲ್ಲಿ, ನಾವ್ 10,000 ಕೋಟಿ ನಮ್ಮ ಹತ್ರ ಇದೆ, ನಮ್ಮ ಪಾರ್ಟಿ ಫಂಡ್ ಅಲ್ಲಿ ನಾವ್ ಏನಾದ್ರು ಮಾಡ್ಕತೀನಿ. ಅಪ್ಲಿಫ್ಟ್ ಮಾಡೋರು ಯಾರು ಇಲ್ಲ, ವ್ಯವಸ್ಥೆನ ಅಪ್ಲಿಫ್ಟ್ ಮಾಡೋರು ಯಾರು ಇಲ್ಲ. ಸುಮ್ಮನೆ ಬೈ ಎಲೆಕ್ಷನ್ಗಳು. ನಾನು ಹೇಳ್ತಾ ಇರೋದು ಈ ಥರ ಎಲ್ಲ ಕಚ್ಚಾಡೋದ್ರ ಬದಲು ಒಬ್ಬ ಸತ್ತೋದ್ರೆ ಇನ್ನೊಬ್ಬ ಯಾರು ಅವನಿಗಿಂತ ಕಡಿಮೆ ಓಟ್ ತೆಗ್ದಿದ್ದ ಅವನ್ನೇ MLA ಮಾಡಿಬಿಟ್ರೆ ಒಳ್ಳೇದು, ದುಡ್ಡೇ ಉಳಿತದೆ. ಹೌದು, ಸೆಕೆಂಡ್ ಪ್ರಿಫರೆನ್ಸ್ ಯಾರು ಕೊಟ್ಟಿದ್ರೆ ಅವನ್ನೇ ಮಾಡ್ರಿ. ಈ ತರ ಬದಲಾವಣೆ ತರಕ್ ರೆಡಿ ಇಲ್ಲ, ಯಾರು ತರಕ್ ರೆಡಿ ಇಲ್ಲ. ಯಾಕೆ ಅಂದ್ರೆ ಇವ್ರ ಬೇಳೆಕಾಳುಗಳು ಬೇಯಿಸ್ಕೊಳಕ್ಕಾಗಲ್ಲ. ಅದನ್ನ ನಾನು ಹೇಳ್ತೀನಿ, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕು. ಸುಮ್ಮನೆ ಇವರು ಬೆಳಗ್ಗೆ ಎದ್ರೆ ಅವ್ರು ಕಾಂಗ್ರೆಸ್, ಇವ್ರು BJP JDS. ಈಗ ನಾನು ಆಲ್ರೆಡಿ ಬೆಳಗಾವಿದ್ ಕೊಟ್ಟೆ, ಇದು ನೋಡಿದಾಗಲೇ ನಿಮ್ ಜನರಿಗೆ ಅರ್ಥ ಆಗ್ಬೇಕು. ಇವತ್ತು ಬೆಳಗಾವಿ ಜನಕ್ಕೆ ಅರ್ಥ ಆಗಿದೆಯಾ ನೀವು ಹೇಳೋ ಕಾನ್ಸೆಪ್ಟ್? ಅರ್ಥ ಆಗ್ತಾ ಇಲ್ಲ. ಇವರು ಮೇಲಿರೋ ಏನು ರಾಜಕೀಯ ಲೀಡರ್ಗಳಿದ್ದಾರೆ ಅವರು ಅವರ ಫಾಲೋವರ್ಸ್ಗಳನ್ನ ಚೆನ್ನಾಗಿ ಮೇಯಿಸ್ಕೋತಾರೆ, ದುಡ್ಡುಗಳು ಕೊಟ್ಟು. ಅವ್ರು ಏನೇ ಕರಪ್ಟ್ ಮಾಡೋದು ಅವ್ರನ್ನ ಸಹಿಸ್ಕೊಂಡು ಹೋಗ್ತಾರೆ. ಅದರಿಂದ ಅವ್ರಿಗೆ ಅವ್ರ ಬಾಸ್ಗಳು ರೈಟ್ ಆಗ್ತಾರೆ. ಬಟ್ ಜನ ಈ ಬಾಸ್ಗಳಿದಾರಲ್ಲ ಅವರು ನಂಬಾರ್ದು. ಅವ್ರಿಗೆ ಥಿಂಕಿಂಗ್ ಕೆಪಬಿಲಿಟಿ ಬರಬೇಕು. ಡೈಲಿ ಅದು ಬೆಳಗ್ಗೆ ಅಟ್ಲೀಸ್ಟ್ ನ್ಯೂಸ್ ಪೇಪರ್ಗಳು ಓದಬೇಕು. ಈ ವಾಟ್ಸಪ್ಪಲ್ಲಿ ಬರೋ ಹರಿದಾಡೋ ಸುದ್ದಿಗಳನ್ನ ಫಸ್ಟ್ ನೋಡೋದು ಬಿಡಬೇಕು. ನಾನು ಹೇಳೋದು ಅದನ್ನ ಯಾರು ಮಾಡಲ್ಲ. ಅದನ್ನ ಮಾಡಿದ್ರೆ ಅವ್ರಿಗೆ ಅರಿವಾಗೋಗುತ್ತೆ ದೇಶದ ಪರಿಸ್ಥಿತಿ ಎಲ್ಲಿದೆ, ನಾವೆಲ್ಲಿದ್ದೀವಿ. ಇವತ್ತು ನೋಡಿ ನಮ್ಮ ದೇಶದ ಪರಿಸ್ಥಿತಿ ಅವ್ರು ರಿಸರ್ಚ್ ಮಾಡಬೇಕು. ಯಾರೋ ಹೇಳಿದ ನಿಕೋಬಾರಲ್ಲಿ ಗ್ಯಾಸ್ ಇದೆ, ಪೆಟ್ರೋಲಿಯಂ ಇದೆ. 10 ವರ್ಷ ಆಯ್ತು ಕಾಂಟ್ರಾಕ್ಟ್ಗಳು ಕೊಟ್ಟು. ONGC ರಿಲಯನ್ಸ್ ಅವ್ರ ಜೊತೆ ಎಲ್ಲ ಅಗ್ರಿಮೆಂಟ್ಗಳು ಮಾಡ್ಕೊಂಡು ಇನ್ನು ಯಾಕೆ ತೆಗಿತಾ ಇಲ್ಲ? ಅದೇ ರಿಲಯನ್ಸ್ ಹೋಗಿ ಅಮೆರಿಕಾದಲ್ಲಿ ತೈಲ ಸಂಸ್ಕರಣಾ ಘಟಕ ಮಾಡುತ್ತೆ. ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ನಮ್ಮ ಜನ ಸಾಯಿಸ್ತಾರೆ. ಯಾಕೆ? ನಮ್ಮ ದೇಶದಲ್ಲೇ ಪ್ರೊಡಕ್ಷನ್ ಆಗೋದು ನಮಗೆ ಕೊಟ್ಬಿಟ್ರೆ ಕಡಿಮೆ ರೇಟ್ ಕೊಡ್ಬೇಕಲ್ಲ. ಇದು ಕಾನ್ಸೆಪ್ಟ್. ರೈಟ್. ಕೃಷ್ಣ ಅವರೇ, ನೀವು ಹೇಳಬೇಕು. 2023 ವಿಧಾನಸಭಾ ಚುನಾವಣೆ ಆದ ನಂತರದ ಸಂದರ್ಭದಲ್ಲಿ ಒಂದು 6 ತಿಂಗಳಿಗೆ ಬೈ ಎಲೆಕ್ಷನ್ ಬಂದರೆ ಬೇರೆ ರಿಸಲ್ಟ್ಸ್ ಬರುತ್ತೆ. 1 ವರ್ಷ ಆದಮೇಲೆ ಒಂಥರ ರಿಸಲ್ಟ್ಸ್ ಬರುತ್ತೆ. ಇದು 3 ವರ್ಷ, ಆಲ್ಮೋಸ್ಟ್ 2.25-3 ವರ್ಷ ಆಡಳಿತವನ್ನು ನಡೆಸಿದೆ. ಈಗ ಬರ್ತಿರುವಂತಹ ಬೈ ಎಲೆಕ್ಷನ್ ಇದು. ಒಂದು ಪಕ್ಷ ಕಾಂಗ್ರೆಸ್ ಗೆದ್ದರೆ ಇವರ ಪಂಚ ಗ್ಯಾರಂಟಿ ಯೋಜನೆಗಳಿರ್ಬೋದು, ಇವರ ಯೋಜನೆಗಳಿರ್ಬೋದು, ವಿಚ್ ಇಸ್ ಗುಡ್. ಅಂದರೆ ಅದು ಜನಪರವಾಗಿದೆ ಅನ್ನುವಂಥ ಸಂದೇಶ ರವಾನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ಪಕ್ಷ ರಿಸಲ್ಟ್ಸ್ ನೆಗೆಟಿವ್ ಕಾಂಗ್ರೆಸ್ಸಿಗೆ ಬಂತು ಅನ್ನೋದಾದರೆ, ನಾವು ಕೇಳಿದ್ವಾ ಪಂಚ ಗ್ಯಾರಂಟಿನ? ಯೋಜನೆಗಳು ಸರಿ ಇಲ್ಲ, ಕೇವಲ ಘೋಷಣೆಗಳಷ್ಟೇ, ಅಸಲಿಗೆ ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನುವಂಥ ಸಂದೇಶಗಳ ರವಾನೆ ಆಗುತ್ತೆ. ಹೆಂಗಿದು ಅಂತ ಒಂದು ಹೇಳ್ತೀನಿ ಮೇಡಮ್. ಇದು 2 ವರ್ಷ 3 ವರ್ಷ ಆಗಿರೋದ್ರಿಂದ ಈ ಫ್ರೀಬೀಸ್ ಮೇಲೆ ಗೆಲ್ಲೋ ಅಂತ ಎಲೆಕ್ಷನ್ಸ್, ಬೈ ಎಲೆಕ್ಷನ್ಸ್ ಇದಲ್ಲ. ಇಫ್ ಯು ಲುಕ್ ಅಟ್ ದಿ ಎಲೆಕ್ಷನ್ಸ್, ಇನ್ನು 4 ಸ್ಟೇಟಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆಯಲ್ಲ, ದಟ್ ಈಸ್ ಗಾಟ್ ಹೈಯರ್ ಪ್ರಾಮಿನೆನ್ಸ್ ಇದರಲ್ಲಿ. ಅವ್ರು ಹೇಳಿದಾಗೆ, ಈಗ ಫಾರ್ ಎಕ್ಸಾಂಪಲ್ ಗ್ಯಾಸ್
ಹೈಯರ್ ರೇಟು ಒಂದು 60 ರೂಪಾಯಿ ಜಾಸ್ತಿ ಆಗಿದೆ ಗ್ಯಾಸು, ಅದು ನಾನ್ ಇಶ್ಯೂ ಆಗಿಬಿಟ್ಟಿದೆ. ಈಗ ನೋಡಿ ಎಷ್ಟೇ ಅವ್ರು ಹೇಳ್ಬೋದು ಗ್ಯಾಸ್ ಜಾಸ್ತಿ ಆಗಿದೆ ಅದೆಲ್ಲ, ಇದು ಎಲೆಕ್ಷನ್ ನಾನ್ ಇಶ್ಯೂ. ಕಾಂಗ್ರೆಸ್ ಅವರು ಹೇಳಿದ್ರು ಈಗ ಅವ್ರು ಹೇಳ್ತಾರೆ ಪಾಲಿಟಿಕ್ಸ್ ರಾಜ್ಯಗಳ ಚುನಾವಣೆ ಇರೋದ್ರಿಂದಾಗಿ ಈಗ ಪೆಟ್ರೋಲ್ ಪ್ರೈಸ್ ಹೈಕ್ ಮಾಡಲ್ಲ ಎಲೆಕ್ಷನ್ ಆದ್ಮೇಲೆ ಅಂದ್ರೆ, ಬಟ್ ಬಿಫೋರೇ ಮಾಡಿಬಿಟ್ರು. ಒಂದು ಪೆಟ್ರೋಲು ಆಮೇಲೆ ಗ್ಯಾಸ್ ಚಾಲೆಂಜು. ಇಲ್ಲಾಂದ್ರೆ ನಿಮ್ಗೆ ಏನು ಅನ್ಸುತ್ತೆ, ನರೇಂದ್ರ ಮೋದಿ ಅವ್ರ ಪೆದ್ರ ಇಲ್ಲಿ ಬಾಂಬ್ ಹಾಕ್ಲಿಕ್ಕೆ ಅಂದರೆ ವಾರ್ ನಡೀಲಿಕ್ಕೆ ಮುಂಚೆ 2 ದಿನಕ್ಕೆ ಮುಂಚೆ ಇಸ್ರೇಲ್ಗೆ ಹೋಗಿ ಬರ್ತಾರೆ. ಇಲ್ಲಿ ಅವ್ರಿಗೆ ಈ 4 ಸ್ಟೇಟ್ದು ಎಲೆಕ್ಷನ್ಸ್ದು ರಿಪರ್ಕಷನ್ಸ್ ಅಂದರೆ ಇಲ್ಲಿ ಏನಾಗ್ಬೋದು ಡ್ಯಾಮೇಜು, ಗ್ಯಾಸ್ ಬರದೇ ಇರ್ಬೋದು, ಆಯಿಲ್ ಪ್ರೈಸ್ ಜಾಸ್ತಿ ಆಗ್ಬೋದು, ಆ 4 ಸ್ಟೇಟ್ಗಳಿಗೆ ಇದ್ರದ್ದು ಹೊಡೆತ ಬೀಳ್ಬೋದು, ಎಲೆಕ್ಷನ್ಸ್ ಇರ್ಬೋದು. ನಿಮ್ಗೇನು ಅನ್ಸುತ್ತೆ, ಅವ್ರಿಗೆ ಗೊತ್ತಿರಲಿಲ್ವ ಇದು? ನರೇಂದ್ರ ಮೋದಿ ಅವರು ಅಷ್ಟು ಪೆದ್ರ ಅಂದರೆ ಗ್ಯಾಸ್ ಆಯಿಲ್ ಪ್ರೈಸ್ ಇಸ್ ಅ ನಾನ್ ಇಶ್ಯೂ ಇನ್ ದೀಸ್ 2 ಎಲೆಕ್ಷನ್ಸ್. ಐ ಆಮ್ ಟೆಲ್ಲಿಂಗ್ ಯು. ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ಎಲ್ಲೆಲ್ಲಿ ಸ್ಟೇಟ್ಗಳಿಗೆ ಏನೇನು ರವಾನೆ ಮಾಡಬೇಕು ಅದು ಮಾಡಿದ್ದಾರೆ, ಅದು ಫುಲ್ಫಿಲ್ಮೆಂಟ್ ಆಗಿದೆ. ಕರ್ನಾಟಕ 2 ಸೀಟು ಮೇಡಮ್. ನೀವು ಹೇಳ್ತಾರೆ ಬೈ ಎಲೆಕ್ಷನ್ 2 ಸೀಟು ಅವ್ರಿಗೆ. ಗ್ಯಾಸ್ ಸಿಲಿಂಡರ್ ಎಲೆಕ್ಷನ್ ನೋಡ್ಕೊಂಡ, ಅಲ್ಲಿ ರಿಸಲ್ಟ್ ನೋಡ್ಕೊಂಡ, ಜನ ನೋಡ್ಕೊಂಡ. ಎಂಪಿಗಳಿದ್ದಾರೆ ಸರ್ ನಮ್ಮವರು. ಅಲ್ಲ ಇದಾರೆ, ಆದ್ರೆ ಗ್ಯಾಸ್ ಆಗ್ಲಿ ಈ ತರ ವಿಷಯಗಳು ಪ್ರೈಸ್ ಹೈಕ್ ಅದೆಲ್ಲ ಇದೆ. ಆದ್ರೆ ನೀವೊಂದು ಮಾತು ಕೇಳಿದ್ರಿ, ಈ 3 ವರ್ಷದಲ್ಲಿ ಕೊಟ್ಟಿರೋ ಫ್ರೀ ಬೀಸ್ದು ವೆದರ್ ಇಟ್ ವಿಲ್ ಬಿಕಮ್ ಇದು ಅಂತ. ಈಗ ನನಗೆ ಗೊತ್ತಿರೋ ಹಾಗೆ ಜನ ಫ್ರೀ ಬೀಸ್ನ ಇದು ನಮ್ಮ ಜನ್ಮ ಹಕ್ಕು ಥರ ತಗೊಂಡ್ಬಿಟ್ಟಿದ್ದಾರೆ. ಅದನ್ನೇನಾದ್ರು ಕಿತ್ತು ಹಾಕ್ಲಿ ನೋಡೋಣ. ಕಾಂಗ್ರೆಸ್ಸು ನೆಕ್ಸ್ಟ್ ಎಲೆಕ್ಷನ್ಸಲ್ಲಿ ತೆಗೆದು ಒಂದೇ ಒಂದು ಫ್ರೀ ಬೀಸ್ನ ತೆಗೆದು ಎಲೆಕ್ಷನ್ ಗೆಲ್ಲಕ್ಕೆ ಟ್ರೈ ಮಾಡಿ. ಈ ಸತಿನೇ ಯುವ ನಿಧಿಗೆ ಅಲೋಕೇಶನ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಫ್ರೀ ಬೀಸ್ದು ಇವಾಗ ಅವರಿಗೆ ಇದು ನೀವು ಅದನ್ನು ಕೊಡ್ತಾ ಇದ್ದೀನಿ, ಅದನ್ನೆಲ್ಲ ಜ್ಞಾಪಿಸಿ ಏನು ಮಾಡಿದ್ರು ಅದು ಗಿವನ್ ಥಿಂಗ್. ಅರ್ಥ ಆಗ್ತಾ ಇದೆಯಾ? ಹಂಗೆ ತರಿಸಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಇನ್ನೇನಿದ್ರು ನೆಕ್ಸ್ಟ್ ಎಲೆಕ್ಷನ್ಸ್ ಕೂಡ, ಮೇನ್ ಎಲೆಕ್ಷನ್ಸ್ ಕೂಡ ಜಾಸ್ತಿ ಕೊಡ್ಬೋದಕ್ಕೆ ಹೊರತು ತೆಗಿಲಿಕ್ಕಂತೂ ಸಾಧ್ಯವೇ ಇಲ್ಲ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಇದನ್ನು ಮ್ಯಾಚ್ ಮಾಡಲಿಕ್ಕೆ ಬಿಜೆಪಿಯವರು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲೂ ಮಾಡ್ತಾರೆ. ಅಂದರೆ ಅನ್ಫಾರ್ಚುನೇಟು ಆ್ಯಂಟಿ ಇನ್ಕಂಬೆನ್ಸಿ ಡೆಫಿನೆಟ್ ಆಗಿ ಫೇಸ್ ಮಾಡ್ತಾ ಇದೆ ಯಾವುದು ಕಾಂಗ್ರೆಸ್ಸು ಸ್ಟೇಟ್ನಲ್ಲಿ. ಆದರೆ ನಾವು ಹೇಳ್ದಂಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆದರೆ ಕಾಂಗ್ರೆಸ್ಗೊಂದು ಬಿಜೆಪಿಗೊಂದು ಹೋಗ್ತದೆ. ಇದು ನಾನು ಕೇಳಿದ್ರೆ ಒಂದು ಸರ್ಪ್ರೈಸಿಗೆ ವೆಯ್ಟ್ ಮಾಡಿ. ಕಾಂಗ್ರೆಸ್ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ನನಗೆ ಗೊತ್ತಿರೋ ಹಂಗೆ. ಮುಸ್ಲಿಂ ಪಾಲಿಟಿಷಿಯನ್ಗೆ ಒಂದು ಸೀಟ್ ಕೊಟ್ಟರು, ಯಾಕೆಂದರೆ ಅಕಸ್ಮಾತ್ ಶಾಮನೂರು ಶಿವಶಂಕರಪ್ಪ ಅವ್ರ ಮಗ ಏನಾದರೂ ಆ ಕಡೆ ಈಗ ನೀವು ಕೊಡಲಿಲ್ಲ ಅಂದರೆ ಅವ್ರಿಗೆ ಕೊಟ್ಟರೆ ಉಳ್ಕೋತು ಕಾಂಗ್ರೆಸ್ ಎಲ್ಲಿ ದಾವಣಗೆರೆಯಲ್ಲಿ. ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮುಗೀತು ಕತೆ. ಅಂದರೆ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಜೊತೆ ಕಾಂಗ್ರೆಸ್ ಕತೆ ಮುಗೀತು. ಅರ್ಥ ಆಯ್ತಲ್ವಾ? ಅಂದ್ರೆ ಅವ್ರು ಈಸಿಯಾಗಿ ನೀವು ಬಿಜೆಪಿ ಹೋಗಿ ಅಂತ ಹೇಳ್ದಂಗೆ ಲೆಕ್ಕ ಅಲ್ಲ. ಹೌ ಇಟ್ ಇಸ್ ಪಾಸಿಬಲ್ ಸರ್? ಇದು ಅದು ಅಲ್ಲಿ ನೀವು ಆಗಲೇ ಲೆಗಸಿ ಬಗ್ಗೆ ಮಾತಾಡಿದ್ರೆ, ದಾವಣಗೆರೆ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರ ಕಾಂಗ್ರೆಸ್ ಜೊತೆಗಿನ ನಂಟದು. ಯು ಕೆನಾಟ್ ಬ್ರೇಕ್ ಲೈಕ್ ಇವರಿಬ್ರು ಸೇರಿ ಪಾಲಿಟಿಕ್ಸ್ ಮಾಡಿ ಬಿಜೆಪಿ ಅವ್ರಿಗೆ ಏನಾದ್ರು ಗೆದ್ಬಿಟ್ರೆ ಏನು ಮಾಡ್ತೀರಿ? ಅರ್ಥ ಆಗ್ತಾ ಇದೆಯಾ? ಆ ಥರ MP ಎಲೆಕ್ಷನ್ ಸಾಗರ್ ಅವ್ರಿಗೆ MP ಎಲೆಕ್ಷನ್, ಯಾರಿಗೆ ನಮ್ಮ ಸಮರ್ಥ ಅವ್ರಿಗೆ MP ಎಲೆಕ್ಷನ್ಸ್ ಆಸೆ ತೋರಿಸಿ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಬಿಜೆಪಿನ ಗೆಲ್ಲಿಸಿ ಇವ್ರಿಗೆ ಮುಸ್ಲಿಂ ಅವ್ರಿಗೆ ಗೆಲ್ಸ್ಬಿಟ್ರೆ ಏನು ಮಾಡ್ತೀರಿ? ಮುಸ್ಲಿಂ ಅವರು ಅಗೇನ್ಸ್ಟ್ ಬಿಜೆಪಿ ಆಗ್ಬಿಟ್ರೆ ಏನು ಮಾಡ್ತೀರಿ? ಸಾಧ್ಯ ಲಾಸ್ಟ್ ರಿಯಾಕ್ಷನ್ ಅಷ್ಟಿರಲಿಲ್ಲ ಅಂದರೆ ಸರ್, ಅಷ್ಟಿಲ್ಲ ಅಂದರೆ ಇಲ್ಲಿವರೆಗೂ 2 ದಿನ ಇದೆ, ಇಲ್ಲಿವರೆಗೂ ಕಾಂಗ್ರೆಸ್ ಅವರು ಬೀಯಿಂಗ್ ಇನ್ ರೂಲಿಂಗ್ ಪಾರ್ಟಿ ಇಷ್ಟು ಸಿಚುವೇಶನ್ ಬರ್ತಾ ಇರಲಿಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವ್ರು ಬರ್ಬೇಕಾ ಇದಕ್ಕೆ 2 ಸೀಟ್ಗೆ 2 ಸೀಟ್ ಮಾಡಲಿಕ್ಕೆ ಆಲ್ರೆಡಿ ಬಿಗ್ ಮ್ಯಾಂಡೇಟ್ ಇದ್ದಾಗ. ರೈಟ್. ಹೇಮಾದ್ರಿ ಅವರ ಲಾಸ್ಟ್ ರಿಯಾಕ್ಷನ್ ಕ್ವಿಕ್ ಆಗಿ ನೋಡಿ ಮೇಡಮ್. ಬಾಗಲಕೋಟೆ ಉಪಚುನಾವಣೆ, ದಾವಣಗೆರೆ ಉಪಚುನಾವಣೆ ನಾವು ಬಯಸಿದ್ದೆಲ್ಲ ಅದು ಚುನಾವಣೆ ದೇವರ ಇಚ್ಛಾ. ಅವರು ಈ ಚುನಾವಣೆ ಬಂದದ್ದು ನಮಗೂ ಬರ್ಬೇಕನ್ನುವಂತ ಅಪೇಕ್ಷೆ ಇರ್ಲಿಲ್ಲ, ಬಂದಿದೆ. ಇದು ಕಳೆ 1 ವರ್ಷದಾಗ ಬಂದಿತ್ತಪ್ಪ ಅಂತಂದ್ರೆ ಅಲ್ಲಿ ಚುನಾವಣೆ ಅವಶ್ಯಕತೆನೂ ಇರಂಗಿಲ್ಲ ಅನ್ನುವಂಥದ್ದು ನಾನೇನೋ ಕೇಳಿದ್ದೀನಿ ಕಾನ್ಸ್ಟಿಟ್ಯೂಷನ್ ಇದ್ರಾಗ ಬಂದಿದೆ. ಆದ್ರೆ ಅದನ್ನ ನಾವು ಫೇಸ್ ಮಾಡ್ಬೇಕಾಗಿತ್ತು, ಫೇಸ್ ಮಾಡ್ತೀವಿ. ನಮ್ಮ ಅಭಿವೃದ್ಧಿ ವಿಚಾರಗಳನ್ನ ಜನರ ಮುಂದೆ ತಗೊಂಡೋಗಿ, ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ತಗೊಂಡೋಗಿ ನಾವು ಈ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನುವಂಥದಕ್ಕೆ ನಮ್ಗೆ ಪೂರ್ಣ 100ಕ್ಕೆ 100 ವಿಶ್ವಾಸ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಬಯಸ್ತಾ ಇದ್ದೀನಿ. ಅಲ್ಲ, ಈಗ ಜನಕ್ಕೊಂದು ಕುತೂಹಲ ಇರುತ್ತೆ, 60+ ಅಷ್ಟೇ ಇದ್ದೀರಿ, ಇದು ಗೆದ್ರೇನು ಸೋತ್ರೇನು? ಸಂದೇಶ ಆಗ್ಬೇಕಲ್ಲ ಒಂದು. ನಿಶ್ಚಿತವಾಗಿ ತಾವ್ ಹೇಳಿದ್ ಸರಿ. ಈ ಸರ್ಕಾರದ ಮೇಲೆ ಯಾವುದೇ ರೀತಿ 2 ಚುನಾವಣೆ ಅನುದಾನ ಸಿಕ್ಕಿಲ್ಲ ಅಂತನೂ ಬೀದಿಗೆ ಇಳಿದಿದ್ದೀರಿ, ಸಹಕಾರವನ್ನು ನೀಡ್ತಿಲ್ಲ ಅಂತನೂ ಹೋರಾಟ ಮಾಡಿದ್ದೀರಿ, ಗೆದ್ರೇನು ಬಿಟ್ರೇನು ಅನ್ನುವಂಥ ಸಿಚುವೇಶನ್ ಇದೆ. ಅಲ್ಲ
ಅದನ್ನ ನಾವು ನೋಡ್ಕೊಂಡ್ಬಿಟ್ಟು ರಾಜಕಾರಣ ಮಾಡಕ ನಾನು ಮೊನ್ನೆ ಕೂಡ ಹೇಳಿದೆ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕಾಗಿ ರಾಜಕಾರಣಕ್ಕಾಗಿ ಜನ್ಮ ತಾಳಿದ ಪಕ್ಷ ಇದೊಂದು ಮೂಮೆಂಟ್ ಜನರ ಪರವಾಗಿ ಹೋರಾಟ ಮಾಡುವಂತ ಮೂಮೆಂಟ್ ಪಕ್ಷ ಇದು. ಅದಕ್ಕೆ ನಾವು ಇವ್ರ ವಿಚಾರಗಳನ್ನ, ಇವರ ಲೋಪದೋಷಗಳನ್ನ, ಇವರ ದಬ್ಬಾಳಿಕೆಯನ್ನ, ಇವರ ಕುಶಾಸನವನ್ನ, ಇವರ ಇದನ್ನ ನಾವು ಜನರ ಮುಂದೆ ತೋರಿಸ್ಬೇಕಲ್ಲ. ಇದು ಅದ್ರ ಮುಖಾಂತರ ನಮ್ಮನ್ನು ಗೆಲ್ಲಿಸುವ ಮುಖಾಂತರ ಕಾಂಗ್ರೆಸ್ಗೆ ಪಾಠ ಮಾಡ್ತಾರೆ. ಬಿಜೆಪಿ 3 ಬಾಗ್ಲಲ್ಲ ಊರ್ ಬಾಗ್ಲಾಗ್ ಹೋಗಿದೆ. ಇವತ್ತು ಡಸ್ಟ್ ಬಿನ್ ಗೆ ಹಾಕಿರ್ತಕ್ಕಂಥ ಯತ್ನಾಳ್ ಹತ್ರ ಗೋಗರ್ದು ನಮಗೆ ಚುನಾವಣೆ ಕ್ಯಾಂಪೇನಿಗೆ ಅಂತ ಒಂದು ರಾಷ್ಟ್ರೀಯ ಪಕ್ಷದ ಉಚ್ಚಾಟಿತ ಶಾಸಕ ಬರುವಂತಹ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ಅವರ ಸೋಲು ಸಂಘಟಿತರಾಗ್ತಿರ್ಬೋದಲ್ವಾ? ಆ ಸಂಘಟನೆ ಬರ್ಲಿ, ಒಂದೇ ವೇದಿಕೆಯಲ್ಲಿ ವಿಜೇಂದ್ರವರು ಯತ್ನಾಳ್ ಅವರು ಬಂದು ನಿಂತ್ಕೊಳಕ್ಕಾಗುತ್ತಾ? ಈಶ್ವರಪ್ಪ ಅವ್ರು ಬರ್ತಾರಾ? ದರ್ಶನ್ ಅವರು, ದಿನೇಶ್ ಅವರು, ಕೃಷ್ಣ ಅವರು, ಹೇಮಾದ್ರಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಗೊಂದಲ ಬಗೆಹರಿದಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಂದಿದ್ದಾರೆ. ಅಂತಿಮವಾಗಿ ಅಭ್ಯರ್ಥಿಗಳ ಆಯ್ಕೆಯೂ ಆಗಬೇಕು, ಚುನಾವಣೆಯೂ ನಡೀಬೇಕು. ಆ ಮತದಾರ ಪ್ರಭುಗಳು ಯಾರನ್ನ ತಮ್ಮ ನಾಯಕ ಅಂತ ಗುರುತಿಸಬೇಕು. ಈ ಕುತೂಹಲ ಹಂಗೆ ಇರಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.